ನಮಸ್ಕಾರ ವೀಕ್ಷಕರೇ, ಇಂಡಿಯಾನ ಹೆಲ್ತ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾನು ನಿಮ್ಮ ಮಾನಸ ಮಡಿವಾಳ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯ ಒಂದು ಟಾಪಿಕ್ ಬಹಳಷ್ಟು ವಿಶೇಷ ಆಗಿರುವಂಥದ್ದು. ಈ ಹಿಂದೆ ಬಹಳಷ್ಟು ಈ ವಿಚಾರದ ಕುರಿತಾಗಿ ನಾವು ಮಾತುಕತೆಯನ್ನ ಮಾಡಲಿಲ್ಲ, ಆದರೆ ಇವತ್ತು ಕೋಲೋರೆಕ್ಟಲ್ ಕ್ಯಾನ್ಸರ್ ಅನ್ನುವಂತಹ ವಿಚಾರದ ಕುರಿತಾಗಿ ನಾವು ಮಾತುಕತೆಯನ್ನ ನಡೆಸೋದಿಕ್ಕಿದ್ದೇವೆ. ಇವತ್ತು ನಮ್ಮ ಜೊತೆ ದಿ ವೆರಿ ಸ್ಪೆಷಲ್ ಡಾಕ್ಟರ್ಸ್ ಇದ್ದಾರೆ. ಇಬ್ಬರು ಇಂಡಿಯಾನ ಆಸ್ಪತ್ರೆಯ ವೈದ್ಯರು ನಮ್ಮ ಜೊತೆ ಇದ್ದು ಕೋಲೋರೆಕ್ಟಲ್ ಕ್ಯಾನ್ಸರ್ ಅನ್ನುವಂತಹ ವಿಚಾರದ ಕುರಿತಾಗಿ ಇವತ್ತು ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಸೊ ಇವತ್ತು ನಮ್ಮ ಜೊತೆ ಇರುವಂತಹ ವೈದ್ಯರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ ಬನ್ನಿ. ಇವತ್ತು ನಮ್ಮ ಜೊತೆ ಇರುವವರು ಕನ್ಸಲ್ಟೆಂಟ್ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಅಭಿಜ್ಞಾ ಸೂರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಹಾಗೇನೆ ನಮ್ಮ ಜೊತೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಕಾರ್ತಿಕ್ ವೆಲ್ ಮುರುಗನ್ ಅವರಿದ್ದಾರೆ. ಬನ್ನಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಬ್ರು ಕೂಡ ಹೇಗಿದ್ದೀರಿ? ಆರಾಮಾಗಿ. ವೀಕ್ಷಕರೇ, ಕೋಲೋರೆಕ್ಟಲ್ ಕ್ಯಾನ್ಸರ್ ಅನ್ನುವಂಥದ್ದು ಕರುಳು ಹಾಗೇನೆ ಗುದ ಭಾಗದಲ್ಲಿ ಆಗುವಂತಹ ಒಂದು ಕ್ಯಾನ್ಸರ್. ಇದನ್ನ ವಿಶ್ವದಲ್ಲಿ ಮೂರನೇ ಸ್ಥಾನದಲ್ಲಿದೆ, ಅತಿ ಹೆಚ್ಚಾಗಿ ಕಂಡುಬರುವಂತಹ ಒಂದು ಕ್ಯಾನ್ಸರ್ ಅಂತ ನಮ್ಮ ವರದಿಗಳು ಹೇಳುತ್ತೆ. ಮೊದಲೆಲ್ಲ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಸಾವು ಸಂಭವಿಸುತ್ತೆ ಅನ್ನುವಂತಹ ಒಂದು ಭಯ ನಮ್ಮನ್ನ ಕಾಡ್ತಾ ಇತ್ತು. ಆದ್ರೆ ಇದೀಗ ಆಧುನಿಕ ವೈದ್ಯಕೀಯ ವಿಜ್ಞಾನದ ಒಂದು ಅಬ್ಬರದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ, ಬಹಳಷ್ಟು ಮುಂದೆ ಹೋಗಿದೆ, ತಂತ್ರಜ್ಞಾನಗಳು ಬಂದಿದೆ. ಹಾಗಾಗಿ 4ನೇ ಹಂತದ ಕ್ಯಾನ್ಸರ್ ಅನ್ನ ಕೂಡ ಗುಣಪಡಿಸಿದಂತಹ ಹಲವಾರು ಉದಾಹರಣೆಗಳು ನಮಗೆ ಸಿಗ್ಬಹುದು. ಹಾಗಾಗಿ ಯಾವುದೇ ಕಾಯಿಲೆ ಆಗಿರಲಿ ಅದರ ಗುಣಲಕ್ಷಣಗಳು ಅಂದ್ರೆ ಸಿಂಪ್ಟಮ್ಸ್ ಅನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೆ ಗುಣಲಕ್ಷಣಗಳು ನಮ್ಮಲ್ಲಿ ಕಂಡು ಬಂದ ಕೂಡಲೇ ಆಸ್ಪತ್ರೆಯನ್ನ ಅಥವಾ ವೈದ್ಯರನ್ನ ಸಂಪರ್ಕ ಮಾಡೋದ್ರಿಂದ ಬಹಳಷ್ಟು ಅಪಾಯವನ್ನ ನಾವು ಕಡಿಮೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಕರುಳು ಹಾಗೇನೆ ಗುದನಾಳದಲ್ಲಿ ಆಗುವಂತಹ ಕ್ಯಾನ್ಸರ್ನ ಕುರಿತಾಗಿ ಮಾತುಕತೆಯನ್ನ ಮಾಡುವ. ಸೊ ಈ ಒಂದು ಕ್ಯಾನ್ಸರ್ನ ಗುಣಲಕ್ಷಣಗಳು ಹೇಗೆ, ಇದನ್ನು ಯಾವ ರೀತಿ ನಿವಾರಣೆ ಮಾಡಬಹುದು, ಹಾಗೇನೆ ಚಿಕಿತ್ಸೆಗಳು ಯಾವ ರೀತಿ ಲಭ್ಯ ಇರುತ್ತೆ, ಸ್ಪೆಷಲಿ ಇಂಡಿಯಾನ ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆಗಳು ಲಭ್ಯ ಇರುತ್ತೆ, ಎಲ್ಲವನ್ನ ತಿಳ್ಕೊಳ್ಳುವ. ಸೊ ನನ್ನ ಮೊದಲ ಪ್ರಶ್ನೆ ಅಭಿಜ್ಞಾ ಮೇಡಮ್, ನಿಮಗೆ ಕಾಯಿಲೆ ಬಗ್ಗೆ ಮಾತನಾಡೋ ಮುನ್ನ ಅಂಗಗಳ ಬಗ್ಗೆ ಮಾತನಾಡುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ವಾಟ್ ಈಸ್ ಕೋಲನ್? ಕೋಲಾನ್ ಅಂದರೆ ನಾವು ಈಗ ಕರುಳು ಹೇಳ್ತೇವೆ. ಈ ಕೋಲಾನ್ ಅಂದರೆ ನಾವು ದೊಡ್ಡ ಕರುಳು ಹೇಳ್ತೇವೆ. ಈಗ ನಾವು ಊಟ ಮಾಡಿದಾಗ ಫಸ್ಟಿಗೆ ಎಲ್ಲಿ ಅನ್ನನಾಳಕ್ಕೆ ಹೋಗುತ್ತೆ, ಮತ್ತೆ ಹೊಟ್ಟೆಗೆ ಹೋಗುತ್ತೆ, ಅದಾದ ನಂತರ ಸಣ್ಣ ಕರುಳಿಗೆ ಹೋಗುತ್ತೆ, ಅದಾದ ನಂತರ ದೊಡ್ಡ ಕರುಳಿಗೆ ಹೋಗುತ್ತೆ. ಸೊ ಇಷ್ಟು ಜಾಸ್ತಿ ದೂರ ಹೋದಾಗ ನಮ್ಮ ಡೈಜೆಷನ್ ಆಗುವಂಥದ್ದೆಲ್ಲ ನಾವು ತಿಂದ ಆಹಾರ ಡೈಜೆಷನ್ ಆಗ್ತಾ ಇರ್ತದೆ. ಸೊ ಈ ದೊಡ್ಡ ಕರುಳಿಗೆ ಬಂದಾಗ ಡೈಜೆಷನ್ ಆಗ್ತಾನೂ ಇರ್ತದೆ, ಅದರ ಸಂಗಡ ಇನ್ನು ನಮ್ಮ ನೀರಿನ ಅಂಶ ಏನಿರುತ್ತೆ, ತಿಂದ ಆಹಾರದ ನೀರಿನ ಅಂಶ, ಉಪ್ಪಿನ ಅಂಶ, ಈ ಕರುಳು ನಮ್ಮದು ಅಬ್ಸಾರ್ಬ್ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಮೋಷನ್ ತಯಾರಿಯಾಗೋದು ಇದು ಕರುಳಿನಲ್ಲಿ. ಮೋಷನಲ್ಲಿ ಬಂದು ಅದು ಸ್ವಲ್ಪ ಫಾರ್ಮ್ ಆಗುತ್ತೆ, ಸ್ವಲ್ಪ ಗಟ್ಟಿ ಆಗುವಂಥದ್ದು ಆ ಜಾಗದಲ್ಲಿ ಕರುಳಿನಲ್ಲಿ ಆಗುತ್ತೆ. ಅಷ್ಟೇ ಹೊರತು ನಮ್ಮ ಈ ಒಳ್ಳೆಯ ಕ್ರಿಮಿಕೀಟಗಳು ಏನಿರುತ್ತೆ, ಇದು ಸಮಥಿಂಗ್ ಈ ದೊಡ್ಡ ಕರುಳಿನಲ್ಲಿ ಇರುತ್ತೆ. ಇದು ನಮ್ಮ ಡೈಜೆಷನಿಗೆ ತುಂಬ ಉಪಯೋಗವಂತ ಕ್ರಿಮಿಕೀಟ. ಅದು ಅಲ್ಲಿ ನಾರ್ಮಲ್ ಗಟ್ ಎನ್ವೈರ್ಮೆಂಟ್ ಹೇಳಿ ಒಂದು ಫಾರ್ಮ್ ಆಗಿರುತ್ತೆ. ಸೊ ಈ ಕರುಳು ಅದನ್ನು ನಿವಾಸಿ ಸ್ಥಾನ ಮಾಡೋಕ್ಕೆ ಉಪಯೋಗ ಇರುತ್ತೆ. ಓಕೆ, ಸೊ ಆಲ್ ರೈಟ್. ಸೊ ಕಾರ್ತಿಕ್ ಸರ್, ಈಗ ನಿಮ್ಮನ್ನು ಕೇಳೋದಾದ್ರೆ ಇಂಟ್ರೊಡಕ್ಷನ್ ಅಲ್ಲೇ ಹೇಳ್ತೇವೆ, ವಿಶ್ವದಲ್ಲಿ 3ನೇ ಅತಿ ಹೆಚ್ಚಾಗಿ ಕಾಡುವಂತಹ ಒಂದು ಕಾಯಿಲೆ ಅಂತ ಹೇಳಿದ್ರೆ ಈ ಒಂದು ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ. ಸೊ ಹೌದಾ, ಇದೊಂದು ಕರುಳಿನ ಕ್ಯಾನ್ಸರ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದೆಯಾ ಹೇಗೆ? ಹೌದು, ಆ್ಯಕ್ಚುಲಿ ಇದು ತುಂಬ ಕಾಮನ್. ನಾವು ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಇದು ತುಂಬ ಕಾಮನ್. ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲಿ ನಂಬರ್ಸ್ ನೋಡಿದ್ರೆ ತಂಬಾಕು ಹಾಕೋದ್ರಿಂದ ಬಾಯಲ್ಲಿ ಬರುವುದು ಕ್ಯಾನ್ಸರ್ ತುಂಬ ಕಾಮನ್ ಇರುತ್ತೆ. ಅದನ್ನು ಬಿಟ್ಟು ಸೆಕೆಂಡ್ ಪ್ಲೇಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇರುತ್ತೆ ಹೆಂಡಸರಲ್ಲಿ. 3ನೇ ಜಾಗದಲ್ಲಿ ಈ ಕೋಲೋರೆಕ್ಟಲ್ ಕ್ಯಾನ್ಸರ್ ತುಂಬವೇ ಕಾಮನ್ ಇದ್ದಾವೆ. ರೈಟ್, ಓಕೆ. ಸೊ ಇವಾಗ ರಿಸ್ಕ್ ಫ್ಯಾಕ್ಟರ್ಸ್ನ ಬಗ್ಗೆ ಮಾತನಾಡೋದಾದ್ರೆ, ಕರುಳಿಗೆ ಅದು ಕ್ಯಾನ್ಸರ್ ಏನಾದರೂ ಬಂದರೆ ಏನೆಲ್ಲ ಅಪಾಯ ಆಗ್ಬೋದು ಒಂದು ಲೆವೆಲಲ್ಲಿ ಹೇಳೋದಾದ್ರೆ? ಅದು ಯಾವ ಕಾರಣಕ್ಕೆ ಕ್ಯಾನ್ಸರ್ ಬರುವುದಂತ ಹೇಳಿ ಸುಮಾರು ರಿಸರ್ಚ್ ಎಲ್ಲ ಆಗಿದೆ. ಕೆಲವು ಕ್ಯಾನ್ಸರ್ಸ್ ಬರೋಕ್ಕೆ ಏನು ಕಾರಣ ಇರುವುದಿಲ್ಲ, ಬಟ್ ಕೆಲವು ಕ್ಯಾನ್ಸರ್, ಫಾರ್ ಎಕ್ಸಾಂಪಲ್ ಲಂಗ್ ಕ್ಯಾನ್ಸರ್ ಬರೋಕ್ಕೆ, ಬಾಯಲ್ಲಿ ಕ್ಯಾನ್ಸರ್ ಬರೋಕ್ಕೆ ತಂಬಾಕು, ಸಿಗರೆಟ್ ಸ್ಮೋಕಿಂಗ್ ಎಲ್ಲ ತುಂಬ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಆಗುತ್ತೆ. ಅದೇ ಥರ ಕರುಳಲ್ಲಿ ಬರುವ ಕ್ಯಾನ್ಸರಿಗೆ ಬ್ರಾಡ್ಲಿ ಎರಡು ರೀತಿಯಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಹೇಳ್ಬೋದು. ಒಂದು ನಾವು ಮಾಡೋದು ಊಟ, ಡಯಟರಿ ರಿಸ್ಕ್ ಫ್ಯಾಕ್ಟರ್ಸ್. ಇನ್ನೊಂದು ಲೆಸ್ ಇಂಪಾರ್ಟೆಂಟ್ ಅಂದರೆ ಫ್ಯಾಮಿಲಿಯಲ್. ಅದು ಒಂದು ಫ್ಯಾಮಿಲಿಯಲ್ಲಿ ಸಮ್ ಜೆನೆಟಿಕ್ ಪ್ರಿಡಿಸ್ಪೋಸಿಷನಿಂದ, ಸಮ್ ಜೆನೆಟಿಕ್ ಕಾರಣಗಳಿಂದ ಕೆಲವು ಫ್ಯಾಮಿಲೀಸಲ್ಲಿ ಈ ಕೋಲೋರೆಕ್ಟಲ್ ಬರುವುದು ಸಾಧ್ಯ ಜಾಸ್ತಿ ಇರುತ್ತೆ. ಇದು ಬ್ರಾಡ್ 2 ರಿಸ್ಕ್ ಫ್ಯಾಕ್ಟರ್ಸ್ ಹೇಳ್ಬೋದು. ಓಕೆ, ಎಸ್. ಇವಾಗ ಡಾಕ್ಟರ್ ಹೇಳಿದ್ರಲ್ಲ ಡಯಟ್ ಅನ್ನುವಂಥದ್ದು ಒಂದು ಮೇಜರ್ ರೀಸನ್ ಅಂತ. ಸೊ ಹೇಗೆ ಅದು ಲಿಂಕ್ ಆಗಿರುತ್ತೆ ಮ್ಯಾಮ್? ಸೊ ಈಗ ಪ್ರಾಸೆಸ್ಡ್ ಫುಡ್ ಅದರ ಬಗ್ಗೆ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನಾನಾ ವಿಧದ ನ್ಯೂಸ್ ಪೇಪರ್ ಆಗಿ, ನ್ಯೂಸ್ ಚಾನೆಲ್ ಆಗಿ, ಸೊ ದಿಸ್ ಇಸ್ ಸಮಥಿಂಗ್ ದಟ್ ಇಸ್ ಕಮಿಂಗ್ ಅಪ್. ಹೌ ಈಸ್ ಪ್ರಾಸೆಸ್ಡ್ ಫುಡ್ ಹಾರ್ಮ್ಫುಲ್?
ಐ ಥಿಂಕ್ ಇಟ್ ಈಸ್, ಬಿಕಾಸ್ ಈಗ ಪ್ರಾಸೆಸ್ಡ್ ಫುಡ್ಡಲ್ಲಿ ಇರುವಂಥ ಕೆಲವು ಕೆಮಿಕಲ್ಸ್ ಏನಿರುತ್ತೆ ಫಾರ್ ದ್ಯಾಟ್ ಮ್ಯಾಟರ್ ಅದರಲ್ಲಿ ಕಂಡು ಬಂದಿದೆ, ಇಟ್ ವಿಲ್ ಹ್ಯಾವ್ ಸಮ್ ರಿಸ್ಕ್ ಇರುತ್ತೆ ನಮ್ಮ ಸೆಲ್ಸಲ್ಲಿ ಸ್ವಲ್ಪ ಡ್ಯಾಮೇಜ್ ಮಾಡಿ. ಇಟ್ ಇಸ್ ನಾಟ್ ಕಂಪ್ಲೀಟ್ ಅದೊಂದೇ ತಿಂದರೆ ಆಗುತ್ತೆ ಹೇಳಿ ಅಲ್ಲ, ಅದು ಒಂದು ಕಾರಣ ಇರ್ತದೆ ರಿಸ್ಕ್ ಇನ್ಕ್ರೀಸ್ ಮಾಡೋಕ್ಕೆ. ಇನ್ನೊಂದೇನೆಂದರೆ ಇದು ನಾನ್ ವೆಜ್ ಡಯಟ್ ಹೇಳ್ತಾರೆ, ಈ ನಾನ್ ವೆಜ್ ಡಯಟ್ ತಿಂದರೆ ಈ ಕೋಲೋರೆಕ್ಟಲ್ ಕ್ಯಾನ್ಸರ್ಸ್ ಜಾಸ್ತಿ. ಅಂದರೆ ನಾನ್ ವೆಜ್ ಅಂದರೆ ಎಲ್ಲ ನಾನ್ ವೆಜ್ಜಿಂದ ಹಾಗೆ ರಿಸ್ಕ್ ಅಂತರ ಹೇಳಲಿಕ್ಕೆ ಆಗೋದಿಲ್ಲ. ರೆಡ್ ಮೀಟ್ ಏನು ಹೇಳ್ತೇವೆ, ಆ ರೆಡ್ ಮೀಟಿಂದಾಗಿ ಅಂದರೆ ಅದರಲ್ಲೂ ಅವರು ಈಗ ಹೊರ ಪ್ರದೇಶದಲ್ಲಿ ರೆಡ್ ಮೀಟ್ ಕನ್ಸಂಪ್ಷನ್ ತುಂಬಾ ಜಾಸ್ತಿ. ಇಲ್ಲೆಲ್ಲಾದರೆ ನಾವು ಸಸ್ಯಾಹಾರಿ ಇನ್ ಎಡಿಷನ್ ಟು ದ ನಾನ್ ವೆಜ್ ತಿಂತಾರೆ, ಸೊ ಅದರಲ್ಲಿ ಸ್ವಲ್ಪ ಇದಾಗುತ್ತೆ. ಸೊ ಅಮೌಂಟ್ ಆಫ್ ರೆಡ್ ಮೀಟ್ ಎಷ್ಟು ತಿಂದ ನಂತರ ರಿಸ್ಕ್ ಎಷ್ಟಾಗುತ್ತೆ ಹೇಳಿ ಅದನ್ನು ಸಹ ಕಂಡು ಬಂದಿದ್ದಾರೆ. ಸೊ ರೆಡ್ ಮೀಟಲ್ಲಿ ಏನಾಗುತ್ತೆ ಅಂದರೆ ಈ ರೆಡ್ ಮೀಟಲ್ಲಿ ಪ್ರಾಸೆಸ್ ಆದಾಗ ಅಥವಾ ಅದನ್ನು ಹೀಗೆ ಗ್ರಿಲ್ ಮಾಡಿ ಅಥವಾ ಈಗ ಹೇಳಿ ಸುಟ್ಟು ತಿನ್ನುವುದು ಆ ಥರ ಮಾಡಿದಾಗ ಅದು ಪ್ರೋಟೀನ್ ಅಂಶಗಳು. ಈ ಪ್ರೋಟೀನ್ ಅಂಶ ಹೀಗೆ ಬ್ರೇಕ್ ಡೌನ್ ಆದಾಗ ಕೆಲವುದು ಕೆಟ್ಟ ಕೆಮಿಕಲ್ಸ್ ಅದರಿಂದ ರಿಲೀಸ್ ಆಗುತ್ತೆ. ಸೊ ಈ ಕೆಮಿಕಲ್ಸ್ ನಮ್ಮ ಕರುಳಿನ ಒಳಗಿನ ಲೈನಿಂಗ್ ಏನಿರುತ್ತೆ ಆ ಲೈನಿಂಗನ್ನು ಅದು ಈಗ ನೋಡಿ ಹೆಚ್ಚಾಗಿ ನಾವು ಆ ಸಮಯ ರೆಡ್ ಅಂದರೆ ಮಾಂಸ ತಿನ್ನುವಾಗ ನಾವು ಸ್ವಲ್ಪ ಒಳ್ಳೆ ನಾರು ಪದಾರ್ಥಗಳನ್ನೆಲ್ಲ ತಿಂದರೆ, ಇದೆಲ್ಲ ನಾವು ಕೇಳಿರ್ಬೋದು, ನಾರು ಪದಾರ್ಥ ತಿಂದರೆ ನಮ್ಮ ಹೊಟ್ಟೆ ಕ್ಲಿಯರ್ ಆಗುತ್ತೆ, ಇದೆಲ್ಲ ನಾವು ಕೇಳಿರ್ತೇವೆ, ಎಲ್ಲರಿಗೂ ಗೊತ್ತುಂಟು. ಬಟ್ ಇಟ್ ಆ್ಯಕ್ಚುಲಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ಹ್ಯಾವ್ ಟು ಆ್ಯಡ್. ಯಾಕಂದರೆ ಈಗ ನಾವು ನಾರು ಪದಾರ್ಥ ತಿಂದರೆ ಹೊಟ್ಟೆ ಕ್ಲಿಯರ್ ಆಗುತ್ತೆ ಅಂದರೆ ನಮ್ಮ ಕರುಳಿನ ಮೂವ್ಮೆಂಟ್ ಏನಿರುತ್ತೆ ಅದು ಸ್ವಲ್ಪ ಜಾಸ್ತಿ ಇರುತ್ತೆ, ಇಲ್ಲದಿದ್ದರೆ ಕಮ್ಮಿ ತಿಂದಾಗ ಕಮ್ಮಿ ಇರುತ್ತೆ. ಸೊ ಇಮ್ಯಾಜಿನ್ ಈ ಕೆಟ್ಟ ಕೆಮಿಕಲ್ಸ್ ನಮ್ಮ ಬಾಡಿಯಲ್ಲಿ ತಯಾರಾದಾಗ, ನಾರು ಪದಾರ್ಥ ಕಮ್ಮಿ ತಿಂದಾಗ, ಆಲ್ರೆಡಿ ಮೋಷನ್ ಹೋಗಲಿಕ್ಕೆ ಅದು ಮೂವ್ಮೆಂಟ್ ಕಮ್ಮಿ ಇದ್ದಾಗ, ಸೊ ದ ಅಮೌಂಟ್ ಆಫ್ ಟೈಮ್ ದಟ್ ಈ ಕೆಟ್ಟ ಕೆಮಿಕಲ್ಸ್ ಎಕ್ಸ್ಪೋಸ್ ಆಗುತ್ತೆ ಅದು ಜಾಸ್ತಿ. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ವಾಟ್ ದೇ ಸೇ. ಸೊ ರೆಡ್ ಮೀಟಲ್ಲಿ ಆ್ಯಸ್ ಫಾರ್ ಆಸ್ ಪಾಸಿಬಲ್ ಸ್ವಲ್ಪ ಕಮ್ಮಿ ಮಾಡಿ, ಯಾರಿಗೂ ಈಗ ಹೇಳಲಿಕ್ಕಾಗೋದಿಲ್ಲ ನೀವು ತಿನ್ನದೇ ಇರಬೇಡಿ ಹೇಳಿ, ಯಾರು ಕೇಳೋದು ಇಲ್ಲ, ನಾವು ಹೇಳಿದ್ದು ಯಾರಿಗೂ ಅಷ್ಟು ಇಷ್ಟನೂ ಆಗೋದಿಲ್ಲ, ಇಟ್ ಇಸ್ ನಾಟ್ ಕರೆಕ್ಟ್. ಸೊ ಕಮ್ಮಿ ಮಾಡಿ, ಯಾಕಂದರೆ ಇದು ಒಂದು ರಿಸ್ಕ್ ಫ್ಯಾಕ್ಟರ್ ಕಂಡು ಬಂದಿದ್ದಾರೆ, ರಿಸರ್ಚಲ್ಲಿ ಕಂಡು ಬಂದಿದ್ದಾರೆ ಹೇಳಿ ನೋಡಿಕೊಂಡು ನಾವು ಕಮ್ಮಿ ಮಾಡಿದರೆ ಒಳ್ಳೆಯದು. ಅದರ ಒಟ್ಟಿಗೆ ನಾವು ನಾರು ಪದಾರ್ಥಗಳನ್ನು ನಮ್ಮ ಡಯಟಲ್ಲಿ, ಈಗ ನೋಡಿ ನಮ್ಮ ಪ್ಲೇಟಲ್ಲಿ ಬ್ಯಾಲೆನ್ಸ್ ಡಯಟ್ ಇಸ್ ಸಮಥಿಂಗ್ ದಟ್ ಎವ್ರಿಬಡಿ ಟಾಕ್ಸ್ ಅಬೌಟ್. ತುಂಬಾ ವಿವಿಧ ಡಯಟ್ ಪ್ರೋಗ್ರಾಮ್ಸು ಎಲ್ಲ ನ್ಯೂಟ್ರಿಷನಿಸ್ಟ್ ಎಲ್ಲರೂ ಅದನ್ನೇ ಮಾತಾಡ್ತಾರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಮೊದಲಿನ ಕಾಲದಲ್ಲಾದರೆ ಟು ಬಿ ಆನೆಸ್ಟ್ ವೆರಿ ಸಿಂಪಲ್ ಫುಡ್, ಮನೆ ಊಟ, ಮನೆಯಲ್ಲಿ ಫ್ರೆಶ್ ಆಹಾರ, ಇದು ಆ್ಯಕ್ಚುಲಿ ಇಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಓಕೆ, ಈಗ ಪ್ಯಾಕೆಟ್ ಫುಡ್ಗಳಲ್ಲಿ ಹೈ ಶುಗರ್ ಕಂಟೆಂಟ್ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸೇ ಹೌದು, ಕಂಡು ಬಂದಿದ್ದಾರೆ, ರಿಸರ್ಚ್ ಉಂಟು. ಸೊ ಅನುಕೂಲಕ್ಕೆ ಎಸ್ ಪ್ಯಾಕೆಟ್ ಫುಡ್ ತಿಂದು ನಾವು ಆರಾಮಾಗಿ ಇರ್ತೇವೆ, ಬಟ್ ಅಟ್ ವಾಟ್ ಕಾಸ್ಟ್ ವಿ ಶುಡ್ ಥಿಂಕ್ ಅಬೌಟ್ ದ್ಯಾಟ್. ಸೊ ಹಾಗೆ ನಾರು ಪದಾರ್ಥಗಳನ್ನು ಸ್ವಲ್ಪ ಜಾಸ್ತಿ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ, ಅಂದರೆ ನಮ್ಮದು ಈ ಥರ ಈಗ ಸಿರಿಧಾನ್ಯ, ಮಿಲೆಟ್ಸ್ ವಾಟ್ ವಿ ಸೇ, ಆ್ಯಂಡ್ ಓಟ್ಸ್ ಆ್ಯಂಡ್ ಹೋಲ್ ಗ್ರೇನ್ ಆ್ಯಂಡ್ ಲೀಫಿ ವೆಜಿಟೇಬಲ್ಸ್, ಇದನ್ನೆಲ್ಲ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ, ಸೊ ದ್ಯಾಟ್ ಅಫ್ಕೋರ್ಸ್ ವಿಲ್ ಮೇಕ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಇನ್ ಮಿಟಿಗೇಟಿಂಗ್ ದಿಸ್ ಕಾಲನ್ ಕ್ಯಾನ್ಸರ್ ಬರೋದು ಹಾಗೆ ತಡೆಯೋದಕ್ಕೆ ಆಹಾರ ಕ್ರಮಗಳು ಕಾರಣ ಆಗುತ್ತೆ ಅಂತ. ಓಕೆ ಕಾರ್ತಿಕ್ ಸರ್, ಈಗ ನಿಮ್ಮನ್ನು ಕೇಳೋದಾದರೆ ಇವಾಗ ಅನುವಂಶವಾಗಿ ಅಂದರೆ ಜೆನೆಟಿಕ್ಸ್ ತಂದೆಗಿತ್ತು ಮಗುವಿಗೆ ಬರುವಂಥ ಸಾಧ್ಯತೆ ಇದೆಯಾ? ಹಾಗೆಯೇ ಮನೆಯಲ್ಲಿ ಒಬ್ಬರು ಪೇಷಂಟ್ ಇದ್ದರು ಅಂತ ಹೇಳಿದರೆ ಅವರ ಮುಖಾಂತರ ಉಳಿದವರಿಗೆ ಹರಡುವಂಥ ಸಾಧ್ಯತೆ ಇದೆಯಾ? ಖಂಡಿತ ಇಲ್ಲ. ಇದು ಕೋಲ್ಡ್ ಇನ್ಫೆಕ್ಷನ್ ಥರ ಮನೆಯಲ್ಲಿ ಒಬ್ಬರಿಗಿಂದ ಇನ್ನೊಬ್ಬರಿಗೆ ಹರಡುವುದು ಕಾಯಿಲೆ ಅಲ್ಲ. ಕ್ಯಾನ್ಸರ್ ಯಾವುದೇ ಕ್ಯಾನ್ಸರ್ ಕಾಯಿಲೆ ಆ ಥರ ಹರಡಲ್ಲ. ಬಟ್ ಕೆಲವು ಫ್ಯಾಮಿಲೀಸಲ್ಲಿ ಏನಾದರೂ ಒಂದು ಜೆನೆಟಿಕ್ ಅಬ್ನಾರ್ಮ್ಯಾಲಿಟಿ ಇದ್ದರೆ ಅದು ಒಬ್ಬರಿಂದ ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಆಗುವ ಸಾಧ್ಯ ಇರುತ್ತೆ. ಆ ಥರ ಫ್ಯಾಮಿಲೀಸಲ್ಲಿ ಒಂದೇ ಫ್ಯಾಮಿಲಿಯಲ್ಲಿ ನೀವು ಕೇಳಿರ್ಬೋದು, ನೀವು ನೋಡಿರ್ಬೋದು, ಒಂದೇ ಫ್ಯಾಮಿಲಿಯಲ್ಲಿ ಅಪ್ಪಗೂ ಕ್ಯಾನ್ಸರ್ ಇದೆ, ಮಗನಿಗೂ ಕ್ಯಾನ್ಸರ್ ಇದೆ, ಅಪ್ಪರದು ಅಣ್ಣನಿಗೂ ತಮ್ಮಗೆ ಇವರಿಗೆಲ್ಲ ಕ್ಯಾನ್ಸರ್ ಇದೆ, ಒಂದೇ ರೀತಿ ಥರ ಒಂದೇ ಟೈಪ್ ಕ್ಯಾನ್ಸರ್, ಕೋಲನ್ ಕ್ಯಾನ್ಸರ್ ಎಕ್ಸಾಂಪಲ್ಗೆ ಹೇಳ್ಬೋದು. ಈ ಥರ ಸ್ವಲ್ಪ ಜೆನೆಟಿಕ್ ಪಾಸಿಬಿಲಿಟೀಸ್ ಉಂಟು. ಬಟ್ ಇದು ಓವರಾಲ್ ನಾವು ಒಂದು 100 ಪೇಷಂಟ್ಸ್ ಕೋಲನ್ ಕ್ಯಾನ್ಸರ್ ತಗೊಂಡ್ರೆ, ಕೋಲನ್ ಕ್ಯಾನ್ಸರ್ ಒಂದು 100 ಪೇಷಂಟ್ಸ್ ನೋಡಿದರೆ ಈ ಥರ ಪೇಷಂಟ್ಸ್ ಒಂದು 15 ಮ್ಯಾಕ್ಸಿಮಮ್ 15% ಇರ್ಬೋದು, ಅದಕ್ಕಿಂತ ಹೆಚ್ಚಿರಲ್ಲ. ಯೂಶ್ವಲಿ 85% ಮೇಡಮ್ ಹೇಳಿದಾಗೆ ನಮ್ಮದು ಡಯಟ್ರಿ ರಿಸ್ಕ್ ಫ್ಯಾಕ್ಟರ್ಸಿಂದಾನೇ ಈ ಕೋಲನ್ ಕ್ಯಾನ್ಸರ್ ಬರುತ್ತೆ ಅಂತ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳಿದರೆ ಇದರದ್ದು ಸಿಂಪ್ಟಮ್ಸ್, ಗುಣಲಕ್ಷಣಗಳು ಏನು ಮ್ಯಾಮ್? ಸೊ ಕೆಲವೊಮ್ಮೆ ಈಗ ನಾವು ಕೋಲಾನ್ ಅಂದರೆ ನಾವು ವಿವಿಧ ಭಾಗಗಳಿದೆ ಕೋಲಾನಲ್ಲಿ, ನಾವು ಅಂದರೆ
maybe I'm going a little technical, but Okay. not too technical also. There's something called right colon ಹೇಳಿ grossly divide ಮಾಡಿ right colon left colon. ರೈಟ್ colon ಇದು ಕ್ಯಾನ್ಸರ್ ಅಂದರೆ ಏನಾದರೂ ಗಡ್ಡೆ ಬಂದಾಗ ಅಲ್ಲಿ ಏನಾಗುತ್ತೆ ಅಂದರೆ ಯೂಶ್ವಲಿ ಅಲ್ಲಿ ಒಂಥರ ಗಡ್ಡೆ ಇರುತ್ತೆ ಒಳಗಿಂದ ಮೋಷನ್ ತಯಾರಿಯಾಗಿ ಹೋಗ್ತಾ ಇರುತ್ತೆ. ಅದರಿಂದ ಸ್ವಲ್ಪ ಈಗ ನೋಡಿ ಏನೋ ಗಾಯ ಇದ್ದಾಗೆ, ಗಾಯ ಹೋಗುವಾಗ ಮೋಷನ್ ಹೋಗುವಾಗ ಸಣ್ಣ ಸಣ್ಣ ಗಾಯ ಆಗಿ ಅಲ್ಲಿಂದ ಸಣ್ಣ ಸಣ್ಣ ರಕ್ತ ಬೀಳುವಾಗೆ ಅದು ಆ ಥರ ಸಂದರ್ಭ ಬರುತ್ತೆ. ಬಟ್ ಪೇಷಂಟಿಗೆ ಏನೂ ಗೊತ್ತಾಗೋದಿಲ್ಲ. ಪೇಷಂಟಿಗೆ ಸ್ವಲ್ಪ ಸಮಯ ನಂತರ ತುಂಬ ಸುಸ್ತಾಗೋದು, ಶಕ್ತಿ ಇರೋದಿಲ್ಲ, ಏನೋ ಆಯಾಸ ಇರುತ್ತೆ. ಹಾಗೆ ಹೋದಾಗ ಏನಾದರೂ ಬ್ಲಡ್ ಟೆಸ್ಟ್ ನೋಡಿದಾಗ ಹಿಮೋಗ್ಲೋಬಿನ್ ಕಮ್ಮಿ ಇರ್ತದೆ. ಆ ಥರ ಏನಾದರೂ ಸಂದರ್ಭ ಬಂದಾಗ ಅಂದರೆ ಎನೀಮಿಯಾ ಹೇಳಿ ಬಂದಾಗ ಈ ಥರ ಒಂದು ನಾವು ಕೋಲಾನ್ ಕ್ಯಾನ್ಸರ್ ಎಸ್ಪೆಷಲಿ ಏಜ್ ಇದ್ದಾಗ, ಸ್ವಲ್ಪ ಏಜ್ ಮೋರ್ ದೆನ್ 45-50 ಇದ್ದಾಗ ಎನೀಮಿಯಾ ಇದ್ದರೆ ದಿಸ್ ಇಸ್ ಒನ್ ಥಿಂಗ್ ನಾವು ರೂಲ್ ಔಟ್ ಮಾಡಬೇಕಾಗುತ್ತೆ. ಅದೇ ಹೊರತು ಮತ್ತು ಮೋಷನಲ್ಲಿ ಕಪ್ಪು ಮೋಷನ್ ಹೋಗೋದು, ಈ ರಕ್ತ ಹೋಗುವಾಗ ಅದು ಬೇರೆ ವಿಷಯ, ಅದು 100% ಬರ್ತಾರೆ ಜನರು, ಅಂದರೆ ಬರ್ತಾರೆ. ಇಲ್ಲದಿದ್ದರೆ ಕಪ್ಪು ಮೋಷನ್ ಹೋದಾಗ ಈ ಥರ ಆಯಾಸ ಆಗಿ ಹಿಮೋಗ್ಲೋಬಿನ್ ಕಮ್ಮಿ ಇದ್ದ ಆ ಕಾರಣದಿಂದ ಏನಿದ್ರು ಶೀಘ್ರ ಬಂದು ಏನಾದರೂ ಟೆಸ್ಟ್ ಮಾಡಿ ನೋಡಿದರೆ ಒಳ್ಳೆಯದು ಅನಿಸ್ತದೆ. ಅಷ್ಟೇ ಅಲ್ಲ, ಈಗ ಲೆಫ್ಟ್ ಸೈಡ್ ಕೋಲಾನ್ ಅಲ್ಲಿ ಏನಾದರೂ ಗಡ್ಡೆ ಆ ಥರ ಇದ್ದಾಗ ಆಗ ಏನಾಗುತ್ತೆ, ಇದು ಇಟ್ಸ್ ಲೈಕ್ ಅ ಪೈಪ್, ಅಲ್ಲಿ ಮೋಷನ್ ಹೋಗುವ ಪೈಪ್ ಅದು. ಸೊ ಅದೇನೋ ಗಡ್ಡೆ ಉಂಟು, ಅದು ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದಾಗ ಏನಾಗುತ್ತೆ, ಅಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಜಾಸ್ತಿ ಆಗಿ ಮುಂದೆ ಹೋಗಿಲ್ಲ ಅಂದರೆ ಮೋಷನ್ ಬರೋದಿಲ್ಲ. ಸೊ ಮೋಷನ್ ಬರೋದಿಲ್ಲ, ಹೊಟ್ಟೆ ಉಬ್ಬರ ಆಗೋದು, ಅಥವಾ ತುಂಬಾ ದಿವಸ ಹಾಗಿದ್ದರೆ ವಾಂತಿ ಆಗೋದು, ಆ ಥರ ಎಲ್ಲ ರೀತಿಯಲ್ಲಿ ಪೇಷಂಟ್ ವಿಲ್ ಕಮ್. ಸೊ ಹೀಗೆ ಏನಾದರೂ ತೊಂದರೆ ಇದ್ದರೆ ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗೋ ಈ ಥರ ಫ್ಯಾಮಿಲಿ ಹಿಸ್ಟ್ರಿ ಉಂಟು, ಆ ಥರ ಇದ್ದರೆ ಸ್ವಲ್ಪ ಬೇಗನೆ ಬಂದು ನೀವು ಹೆಚ್ಚಾಗಿ ಏನಾಗ್ತದೆ, ಜನರಿಗೆ ಹೆದರಿಕೆ ಆಗಿರ್ತದೆ. ಏನೋ ಆಯಿತು, ಅದಕ್ಕಿಂತ ಏನೋ ಆಯಿತು ಹೌದು ಕರೆಕ್ಟ್, ಬಟ್ ನೀವು ಬಂದು ನಮ್ಮ ಹತ್ರ ತೋರಿಸಿದರೆ ನಾವು ಮುಂದೆ ಏನು ಮಾಡ್ಬೋದು ಆದರೂ ಹೇಳ್ಬೋದು ಹೇಳಿ. ಓಕೆ, ಎಸ್, ಆಲ್ ರೈಟ್ ಸರ್. ಇವಾಗ ನಿಮ್ಮನ್ನು ಕೇಳೋದಾದರೆ, ಇವಾಗ ಮೇಡಮ್ ಹೇಳಿದ್ರು ಗುಣಲಕ್ಷಣಗಳ ಬಗ್ಗೆ, ಈ ಒಂದು ಸಿಂಪ್ಟಮ್ಸನ್ನೆಲ್ಲ ನೋಡಿಕೊಂಡು ಆಸ್ಪತ್ರೆಗೆ ಬರುವಂಥ ರೋಗಿಗಳಿಗೆ ಫರ್ದರ್ ಯಾವ ರೀತಿ ಟೆಸ್ಟ್ ಎಲ್ಲ ಮಾಡ್ತಾರೆ? ಸೊ ಈಗ ಫಸ್ಟ್ ಪೇಷಂಟ್ ಬಂದಾಗ ಎಲ್ರಿಗೂ ನಾವು ಪೇಷಂಟ್ ಒ ಪಿ ಡಿ ಡೋರನ್ನ ಓಪನ್ ಮಾಡಿ ಒಳಗೆ ಬಂದ ತಕ್ಷಣ ಇವರಿಗೆ ಕ್ಯಾನ್ಸರ್ ಇದೆ ಅಂತ ಯಾರಿಗೂ ಅನುಮಾನ ಬರುವುದಿಲ್ಲ. ಸೊ ಫಸ್ಟ್ ನಾವು ಬೇಸಿಕ್ ಬ್ಲಡ್ ಟೆಸ್ಟಿಂದ ಶುರು ಮಾಡ್ತೀವಿ. ಮೇಡಮ್ ಹೇಳಿದಾಗೆ ಒಂದು ಬ್ಲಡ್ ಟೆಸ್ಟ್, ಒಂದು 50 ಪ್ರಾಯ ಇದ್ದವರಿಗೆ ಒಂದು ಅನಿಮಿಯಾ ಇದೆ, ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಹೇಳಿದರೆ ನಮಗೆ ನಮ್ಮದು ಬುದ್ಧಿಯಲ್ಲಿ ಬರುತ್ತೆ, ಏನೋ ಒಂದು ಒಳಗೆ ಬ್ಲೀಡಿಂಗ್ ಆಗ್ತಾ ಉಂಟು, ಯಾಕೆ ಅಂತ ಗೊತ್ತಾಗಲಿಲ್ಲ. ಸೊ ಒಂದು ಎಂಡೋಸ್ಕೋಪಿ ಮಾಡಿ ನೋಡೋಣ ಅಂತ. ಅದು ಮೇಲಿಂದನೂ ಇರ್ಬೋದು, ಕೆಳಗಿಂದನೂ ಇರ್ಬೋದು. ಅದು ಡೀಟೇಲ್ಡ್ ಹಿಸ್ಟ್ರಿ ನೋಡಿಬಿಟ್ಟು, ಪೇಷಂಟನ್ನು ಎಕ್ಸಾಮಿನ್ ಮಾಡಿ, ಪರೀಕ್ಷೆ ಮಾಡಿ ನೋಡಿಬಿಟ್ಟು ಆ ಎಂಡೋಸ್ಕೋಪಿಗೆ ಅಗತ್ಯ ಇದ್ದರೆ ಎಂಡೋಸ್ಕೋಪಿ ಮಾಡ್ತೀವಿ. ಎಂಡೋಸ್ಕೋಪಿ ಅಂದರೆ ಒಂದು ಲೈಟ್ ಹಾಕಿ ನೋಡೋದು. ಕೋಲನ್ ಕ್ಯಾನ್ಸರ್ ಕಂಡರಿಯೋಕ್ಕೆ ನಾವು ಮೋಷನ್ ಮಾಡೋ ಜಾಗದಿಂದ ಕೆಳಗೆಯಿಂದ ಒಂದು ಲೈಟ್ ಹಾಕಿ ನೋಡೋದು. ಸಪೋಸ್ ಫಸ್ಟ್ ಇದು ಮಾಡೋಕ್ಕೆ ಮುಂಚೆ ನಾವು ಹಿಮೋಗ್ಲೋಬಿನ್ ಎಲ್ಲ ಕಡಿಮೆ ಇದ್ದರೆ ಬಾಯಿಂದ ಲೈಟ್ ಹಾಕಿ ಮೇಲ್ಗಡೆ ಕರುಳಲ್ಲಿ ಏನಾದರೂ ಪ್ರಾಬ್ಲಮ್ ಉಂಟಾ ಅಂತ ನೋಡ್ತೀವಿ. ಮತ್ತು ಸಿ ಟಿ ಸ್ಕ್ಯಾನ್ ನೋಡ್ತೀವಿ, ಒಂದು ಬ್ಲಡ್ ಟೆಸ್ಟ್ ನೋಡ್ತೀವಿ. ಸಪೋಸ್ ಎಂಡೋಸ್ಕೋಪಿಯಲ್ಲಿ ಏನಾದರೂ ಗಡ್ಡೆ ಇದ್ದರೆ ಅದನ್ನು ಅದೇ ಟೈಮಲ್ಲಿ ಒಂದು ಪೀಸ್ ತೆಗಿತೀವಿ ಟೆಸ್ಟಿಗೆ ಕಳ್ಸೋಕ್ಕೆ. ಅದು ಕ್ಯಾನ್ಸರ್ ಅಂತ ಪ್ರೂವ್ ಮಾಡೋಕ್ಕೆ ಒಂದು ಬಯೋಪ್ಸಿ ಟೆಸ್ಟ್ ತೆಗಿತೀವಿ. ಆ್ಯಂಡ್ ಅದು ಬಯೋಪ್ಸಿಯಲ್ಲಿ ಕ್ಯಾನ್ಸರ್ ಅಂತ ಪ್ರೂವ್ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಅದು ಅಲ್ಲಿ ಮಾತ್ರ ಉಂಟಾ, ಬೇರೆ ಎಲ್ಲಾದರೂ ಹರಡಿದೆಯಾ ಅಂತ ನೋಡಬೇಕು. ಅದಕ್ಕೆ ನಾವು ಒಂದು ಸಿ ಟಿ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಸೊ ಬೇಸಿಕ್ಲಿ ಪೇಷಂಟ್ ಹೇಳೋದು ಸಿಂಪ್ಟಮ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ಟೆಸ್ಟ್ ಫಸ್ಟ್ ಮಾಡ್ತೀವಿ ಅಂತ ಹೇಳಿ. ಬಟ್ ಈ ಥರ ಮೇಡಮ್ ಹೇಳಿದಾಗ ಒಂದು ಕೋಲನ್ ಕ್ಯಾನ್ಸರ್ದು ಸಿಂಪ್ಟಮ್ಸ್ ಇದೆ, ನಮಗೆ ಒಂದು ಅನುಮಾನ ಇದೆ ಅಂತ ಹೇಳಿದರೆ ನಾವು ಫಸ್ಟ್ ಮಾಡೋದು ಸ್ವಲ್ಪ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಬಿಟ್ಟು ಒಂದು ಎಂಡೋಸ್ಕೋಪಿ, ಅದರಲ್ಲಿ ಗಡ್ಡೆ ಇದ್ದರೆ ಬಯೋಪ್ಸಿಯಲ್ಲಿ ಕ್ಯಾನ್ಸರ್ ಪ್ರೂವ್ ಆದರೆ ಒಂದು ಬ್ಲಡ್ ಟೆಸ್ಟ್ CA ಅಂತ ಹೇಳಿ ಅದೊಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ ಕೋಲನ್ ಕ್ಯಾನ್ಸರ್ ಸ್ಪೆಸಿಫಿಕ್ಗೆ. ತುಂಬ ಇಂಪಾರ್ಟೆಂಟ್, ಅದು ಯಾವ ಸ್ಟೇಜಲ್ಲಿ ಉಂಟಂತ ನೋಡಲಿಕ್ಕೆ ಒಂದು ಸಿ ಟಿ ಸ್ಕ್ಯಾನ್ ಮಾಡ್ತೀವಿ. ಓಕೆ, ಈ ಸ್ಟೇಜಸ್ ಅಂತ ಬಂದ ಕೂಡಲೇ ಎಲ್ಲರಿಗೂ ಹೆದರಿಕೆ, ಒಂದು ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಯಾವ ಸ್ಟೇಜಲ್ಲಿದ್ದಾರೆ ಅಂತ. ಸೊ ವೀಕ್ಷಕರಿಗೆ ಒಂದು ಕಿವಿ ಮಾತು, ಈ ಸ್ಟೇಜಸ್ ಅನ್ನುವಂಥದ್ದು ವೈದ್ಯರ ಅಥವಾ ಒಂದು ವೈದ್ಯಕೀಯ ಲೆಕ್ಕದಲ್ಲಿ ನೋಡೋದಾದರೆ ಮಾತ್ರ ಈ ಸ್ಟೇಜಸ್. ಸೊ 4th ಸ್ಟೇಜ್ ಅಂತ ಹೇಳಿದ ಕೂಡಲೇ ಸಾವು ಬಂತು, ಅಥವಾ ಫಸ್ಟ್ ಸ್ಟೇಜಲ್ಲಿದ್ದ ಕೂಡಲೇ ಬದುಕ್ತಾರೆ, ಈ ಥರ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇಟ್ ಈಸ್ ಬೇಸಿಕ್ಲಿ ಫಾರ್ ದ ಮೆಡಿಕಲ್ ಟ್ರೀಟ್ಮೆಂಟ್, ಅದೆಲ್ಲ ಡಾಕ್ಟರ್ಸೇ ನೋಡಿಕೊಳ್ಳುವಂಥದ್ದು. ಸೊ ಆ ಒಂದು ಸ್ಟೇಜಸ್ ಲೆಕ್ಕದಲ್ಲಿ ಯಾರು ಭಯ ಪಡುವಂಥದ್ದು ಬೇಡ. ಸೊ ಸ್ಟೇಜಸ್ ಬಗ್ಗೆ ಮಾತನಾಡ್ತಾ ಮೇಡಮ್, ಇದರಲ್ಲಿ ಕಾಲನ್ ಕ್ಯಾನ್ಸರಲ್ಲಿ ಯಾವೆಲ್ಲ ಸ್ಟೇಜಸ್ ಇರುತ್ತೆ? ನೀವು ಒಂದು ಮಾತು ಹೇಳಿದ್ದು ತುಂಬಾ ಖುಷಿ ಆಯಿತು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ನೋಡಿದ್ದೇವೆ ಪೇಷಂಟಿಗೆ, ಈಗ ಎಲ್ರಿಗೂ ಅರಿವೇ ಉಂಟು. ಈಗ ನಾನು ಏನು ಸ್ಟೇಜಸ್ ಉಂಟು ಅಂದರೆ ಎಲ್ಲರೂ ಹೇಳ್ತಾರೆ 1, 2, 3, 4 ಅಂದರೆ ಲಾಸ್ಟ್ ಸ್ಟೇಜ್ ಹೇಳಿ ದಟಸ್ತತಿ.
ಬಟ್ ನೋಡುವ, ನಾವು ಡಿಸ್ಕಸ್ ಮಾಡುವ ಲಾಸ್ಟ್ ಸ್ಟೇಜ್ ಇಸ್ ಇಟ್ ರಿಯಲಿ ದ ಲಾಸ್ಟ್ ಸ್ಟೇಜ್ ಹಾಗೆ. ಸೊ ಎನಿವೆ, ಸೊ ಸ್ಟೇಜ್ 1 ಸ್ಟೇಜ್ 2 ಇದೀಗ ನಾವು CT ಸ್ಕ್ಯಾನ್ ಮಾಡಿ ನೋಡಿದಾಗ, ಸೊ ದೇರ್ ಇಸ್ ಸಮಥಿಂಗ್ ದಟ್ ಈ ಸ್ಟೇಜಿಂಗ್ ಮಾಡೋದಂದರೆ ಬಿಫೋರ್ ಸರ್ಜರಿ ಒಂದು ಸ್ಟೇಜಿಂಗ್ ಮಾಡ್ತೇವೆ, ಸರ್ಜರಿ ಆದ ನಂತರ ಇನ್ನೊಂದು ಸ್ಟೇಜಿಂಗ್ ಇರುತ್ತೆ. ಇಟ್ಸ್ ಆಲ್ಮೋಸ್ಟ್ ಸಿಮಿಲರ್, ಇಟ್ ಇಸ್ ಆಲ್ ಫಾರ್ ಮೆಡಿಕಲ್ ಟರ್ಮಿನಾಲಜಿ. ಸೊ ಸ್ಟೇಜ್ 1 ಸ್ಟೇಜ್ 2 ಸ್ಟೇಜ್ 3 ಲೆಕ್ಕ ಪ್ರಕಾರ ಹೋಗಿದ್ರೆ ಇಟ್ ಇಸ್ ಮೋಸ್ಟ್ಲಿ ಲೋಕಲ್ ಡಿಸೀಸ್ ಹೇಳ್ಬೋದು. ಸ್ಟೇಜ್ 4 ಅಂದರೆ ಮೆಟಾಸ್ಟಾಟಿಕ್ ಡಿಸೀಸ್, ಅಂದರೆ ಸ್ಪ್ರೆಡ್ ಆಗಿದೆ. ಸ್ಟೇಜ್ 1 ಸ್ಟೇಜ್ 2 ಅಂದರೆ ನಮ್ಮ ಕರುಳಲ್ಲಿ ಮಾತ್ರ ಉಂಟು ಈ ಟ್ಯೂಮರ್. ಅದು ನಾವು ಡೀಟೇಲ್ಸ್ ಆಗಿ ಹೋಗೋದು ಬೇಡ, ಸ್ಟೇಜ್ 1 ಸ್ಟೇಜ್ 2 ಡಿಫ್ರೆನ್ಸ್, ಬಟ್ ಇಟ್ ಇಸ್ ಓನ್ಲಿ ಕರುಳಲ್ಲಿ ಮಾತ್ರ ಉಂಟು ಈ ಟ್ಯೂಮರ್ ಸ್ಟೇಜ್ 1 ಸ್ಟೇಜ್ 2. ಸ್ಟೇಜ್ 3 ಅಂದಾಗ ಈಗ ನಾವು ಕರುಳಿನ ಪಕ್ಕದಲ್ಲಿ ಒಂದು ಲಿಂಫ್ ನೋಡ್ಸ್ ಎಲ್ಲ ಇರುತ್ತೆ. ಕರುಳ ಪಕ್ಕ ಅಲ್ಲ, ಎಲ್ಲ ಕಡೆ ಉಂಟು. ಲಿಂಫ್ ನೋಡ್ಸ್ ಅಂದರೆ ಏನು ಅಂದರೆ ಈ ಲಿಂಫ್ಯಾಟಿಕ್ ಚಾನಲ್ಸ್, ದಿಸ್ ವಾಟ್ ಯು ವುಡ್ ಸೇ ಇಸ್, ಈಗ ಕೆಟ್ಟ ರಕ್ತ ಅಂದರೆ ವಾಟ್ ಎವರ್ ಇದು ಅದನ್ನೆಲ್ಲ ಯೂಶ್ವಲಿ ತಗೊಂಡು ಹೋಗೋದು. ದೇರ್ ಆರ್ ಸಮಥಿಂಗ್ ಕಾಲ್ಡ್ ಎಸ್ ಲಿಂಫ್ಯಾಟಿಕ್ ಚಾನಲ್ಸ್. ದಿಸ್ ಇಸ್ ದೇರ್ ಇಡೀ ಶರೀರದಲ್ಲಿ ಉಂಟು. ಒಂದೊಂದು ಭಾಗಕ್ಕೆ ಒಂದೊಂದು ಥರದ್ದು ಸ್ಟೇಷನ್ಸ್ ಇರುತ್ತೆ. ಸೊ ಈ ಕರುಳಿಂದ ಹೋಗುವಂಥ ಲಿಂಫ್ ನೋಡ್ಸ್ ಯಾವ ಜಾಗಕ್ಕೆ ಹೋಗಿದೆ, ಅಲ್ಲಿ ಏನಾದರೂ ಕ್ಯಾನ್ಸರ್ ತುಂಬಿದೆ ಅಂದರೆ ಅದು ಸ್ಟೇಜ್ 3 ಆಗುತ್ತೆ. ಈಗ ಸ್ಟೇಜ್ 4 ಅಂದರೆ ಈಗ ಸ್ಪ್ರೆಡ್. ಈ ಸ್ಪ್ರೆಡ್ಡಲ್ಲಿ ಸಹ ನಾವು ಎಷ್ಟು ಸ್ಪ್ರೆಡ್ ಆಗಿದೆ ಹೇಳಿ ನಮಗೆ ಗೊತ್ತಾಗುತ್ತೆ. ಹೆಚ್ಚು ಮಟ್ಟಾಗಿ ಈ ಸ್ಪ್ರೆಡ್ ಆಗೋದು ನಮಗೆ ನಮ್ಮ ಲಿವರಲ್ಲಿ ಸ್ಪ್ರೆಡ್ ಆಗುತ್ತೆ. ಆ ಲಿವರಲ್ಲಿ ಸಹ ಎಷ್ಟು ಸ್ಪ್ರೆಡ್ ಆಗಿದೆ, ಎಷ್ಟು ಕಡೆ ಉಂಟು, ಯಾವ ಲಿವರಿದ್ದು ಯಾವ ಭಾಗದಲ್ಲಿ ಉಂಟು, ಅದು ಸಹ ನಾವು CT ಸ್ಕ್ಯಾನಲ್ಲಿ ನೋಡ್ತೇವೆ. ಅಷ್ಟೇ ಅಲ್ಲದೆ ನಮ್ಮ ಈಗ ಹೃದಯದ ಶ್ವಾಸಕೋಶದಲ್ಲಿ ಸಹ ಹೀಗೆ ಸ್ಪ್ರೆಡ್ ಆಗಿದಾ ಇಲ್ವಾ, ಎಷ್ಟು ಸ್ಪ್ರೆಡ್ ಉಂಟು, 1 ಉಂಟಾ 2 ಉಂಟಾ, ಅದು ಸಹ ಮ್ಯಾಟರ್ ಆಗುತ್ತೆ. ಯಾಕಂದರೆ ನಮ್ಮ ಟ್ರೀಟ್ಮೆಂಟ್ ಅದರ ಮೇಲೆ ಡಿಸೈಡ್ ಮಾಡಲಿಕ್ಕಾಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಹೊಟ್ಟೆದು ಒಂದು ಲೈನಿಂಗ್ ಇರುತ್ತೆ, ಪೆರಿಟೋನಿಯಲ್ ಲೈನಿಂಗ್ ಅಲ್ಲೂ ಸ್ಪ್ರೆಡ್ ಆಗಿರ್ಬೋದು. ಸೊ ಈ ಸ್ಪ್ರೆಡ್ ಸ್ಟೇಜ್ 4ಅಲ್ಲಿ ಎಲ್ಲಿ ಸ್ಪ್ರೆಡ್ ಆಗಿದೆ, ಎಷ್ಟು ಜಾಗಕ್ಕೆ ಸ್ಪ್ರೆಡ್ ಆಗಿದೆ, ಅದು ನಮ್ಮ CT ಸ್ಕ್ಯಾನ್ ಅದರಲ್ಲಿ ನೋಡಿ ಅದರ ಮೇಲೆ ನಾವು ಡಿಸೈಡ್ ಮಾಡ್ತೇವೆ ಹೇಗೆ ಟ್ರೀಟ್ಮೆಂಟ್ ಮಾಡೋದು ಹೇಳಿ. ನಮ್ಮ ಟ್ರೀಟ್ಮೆಂಟ್ ಉದ್ದೇಶ ಬೇರೆ ಬೇರೆ ಆಗುತ್ತೆ ಅಷ್ಟೇ. ಅದೇ. ಎಸ್, ಆಲ್ ರೈಟ್. ಇವಾಗ ಕಾರ್ತಿಕ್ ಸರ್ ನಿಮ್ಮನ್ನು ಕೇಳೋದಾದರೆ, ಇವಾಗ ಹೇಳಿದ್ರಲ್ಲ 1 ಮತ್ತು 2 ಸ್ಟೇಜ್, ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜ್ ಲೋಕಲೈಸ್ಡ್ ಕೋಲನ್ ಕ್ಯಾನ್ಸರ್ ಇದ್ದಾಗ ಅವರಿಗೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ? ಅಲ್ಲ, ಲೋಕಲೈಸ್ಡ್ ಅಂದರೆ 1, 2, 3 ಹೇಳ್ಬೋದು, 4 ಬಿಟ್ಟು. ಬೇರೆ ಎಲ್ಲಾದರೂ ಹರಡಿದ್ರೆ ಅದು ಮೆಟಾಸ್ಟಾಟಿಕ್ ಹೇಳ್ತೀವಿ, ಉಳಿದದೆಲ್ಲ ಲೋಕಲೈಸ್ಡ್ ಆರ್ ಲೋಕೋ ರೀಜನಲ್ ಹೇಳ್ತೀವಿ. ಅದರಲ್ಲಿ ಒಂದೇ ಗ್ರೂಪಲ್ಲಿ ಇಡ್ಬೋದು. ಅವರಿಗೆ ಟ್ರೀಟ್ಮೆಂಟ್ ಅಂದರೆ ಕೋಲನ್ ಕ್ಯಾನ್ಸರಲ್ಲಿ ಆಪರೇಷನೇ ಮಾಡೋದು. ಅದೇ ಯಾವುದು ಕ್ಯಾನ್ಸರ್ ಆಗಲಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಕ್ಯಾನ್ಸರ್ ಡೈರೆಕ್ಟೆಡ್ ಥೆರಪಿ 3 ಟೈಪ್ಸ್ ಉಂಟು. ಒಂದು ಆಪರೇಷನ್, ಇನ್ನೊಂದು ಕೀಮೋಥೆರಪಿ, ಇನ್ನೊಂದು ರೇಡಿಯೇಷನ್ ಥೆರಪಿ. ಕೆಲವು ಕ್ಯಾನ್ಸರ್ಗೆ ರೇಡಿಯೇಷನ್ ಕೊಟ್ಟು ಆಪರೇಷನ್ ಮಾಡೋದು, ಕೆಲವು ಕ್ಯಾನ್ಸರ್ಗೆ ಕೀಮೋ ಕೊಟ್ಟು ಆಪರೇಷನ್ ಮಾಡೋದು, ಕೆಲವು ಕ್ಯಾನ್ಸರ್ಗೆ ಫಸ್ಟ್ ಆಪರೇಷನ್ ಮಾಡಿಬಿಟ್ಟು ಕೀಮೋ ಕೊಡೋದು, ಆ ಥರ ಎಲ್ಲ ಇರುತ್ತೆ. ಇದೆಲ್ಲ ಪ್ರತಿ ಪೇಷಂಟಿದು ಕ್ಯಾನ್ಸರ್ನ ಸ್ಟೇಜನ್ನು ನೋಡಿ ಒಂದು ಡಾಕ್ಟರ್ ಅಲ್ಲ, ಒಂದು ಟೀಮ್ ಆಫ್ ಡಾಕ್ಟರ್ಸ್ ಡಿಸೈಡ್ ಮಾಡೋದಂಥ ವಿಷಯ. ಕೋಲನ್ ಕ್ಯಾನ್ಸರ್ ಬಗ್ಗೆ ಹೇಳೋದಾದರೆ, ಲೋಕಲೈಸ್ಡ್ ಬೇರೆಲ್ಲೂ ಹೊರಡಲಿಲ್ಲ ಅಂದರೆ ಬೆಸ್ಟ್ ಟ್ರೀಟ್ಮೆಂಟ್, ಓನ್ಲಿ ಟ್ರೀಟ್ಮೆಂಟ್ ಆಪರೇಷನ್. ಫಸ್ಟ್ ಸರ್ಜರಿ ಮಾಡಲೇಬೇಕು. ಅದನ್ನು ಬಿಟ್ಟು ಬೇರೆ ರೇಡಿಯೇಷನ್ಗೆಲ್ಲ ರೋಲೇ ಇಲ್ಲ ಕೋಲನ್ ಕ್ಯಾನ್ಸರಲ್ಲಿ. ಕೀಮೋ ಆಪರೇಷನ್ ಆದ ನಂತರ ಕೊಡೋದು. ಸೊ ಫಸ್ಟ್ ಲೋಕಲೈಸ್ ಕ್ಯಾನ್ಸರ್ಗೆ ನಾವು ಆಪರೇಷನೇ ಮಾಡ್ತೀವಿ. ಓಕೆ, ಎಸ್, ಆಲ್ ರೈಟ್. ಸೊ ಯಾವೆಲ್ಲ ರೀತಿಯಾದಂಥ ಒಂದು ಸರ್ಜರಿಗಳನ್ನು ಶಿಫಾರಸ್ ಮಾಡ್ತೀರಿ, ರೆಕಮೆಂಡ್ ಮಾಡ್ತೀರಿ ಈ ಟೈಮಲ್ಲಿ? ಒಂದು ನಾನು ಹೇಳಿದಾಗೆ ವೆರಿ ಬೇಸಿಕ್, ಅಂದರೆ ರೈಟ್ ಕೋಲಾನ ಲೆಫ್ಟ್ ಕೋಲಾನ, ಅದರ ಮೇಲೆ ನಾವು ಯಾವ ಭಾಗ ನಾವು ತೆಗಿಬೇಕು ಹೇಳಿ ಅದರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ, ಡಿಪೆಂಡಿಂಗ್ ಆನ್ ದ ಲೊಕೇಶನ್ ಆಫ್ ದ ಟ್ಯೂಮರ್. ಅದರ ನಂತರ ನಾವು ನೆಕ್ಸ್ಟ್ ಏನು ಕ್ವೆಶನ್ ಬರ್ತದೆ, ಓಪನ್ ಸರ್ಜರಿಯಾ ಲ್ಯಾಪ್ರೋಸ್ಕೋಪಿ ಸರ್ಜರಿಯಾ? ಇದಂತೂ ಈಗ ಎಲ್ಲರೂ ಕೇಳುವಂಥದ್ದೇ. ಓಪನ್ ಸರ್ಜರಿ ತುಂಬ ವರ್ಷಗಳಿಂದ ಉಂಟು, ಎಲ್ಲರಿಗೂ ಗೊತ್ತುಂಟು ಅದೀಗ. ಸೊ ಲ್ಯಾಪ್ರೋಸ್ಕೋಪಿ ಈಗ ತುಂಬ ವರ್ಷ ಆಗಿದೆ, ಇಟ್ ಹಸ್ ಬಿಕಮ್ ದ ಸ್ಟ್ಯಾಂಡರ್ಡ್ ಆಫ್ ಕೇರ್. ಸೊ ಎಲ್ಲರಿಗೂ ಅರಿವು ಉಂಟು ಅದರ ಬಗ್ಗೆ. ಸೊ ಬಟ್ ಅಫ್ಕೋರ್ಸ್ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂದರೆ ನಾವು ತುಂಬ ಸಿಂಪಲ್ ಆಗಿ ಹೇಳೋದಂದರೆ ಕೀ ಹೋಲ್ ಸರ್ಜರಿ, ದಟ್ ವಾಟ್ ಎವ್ರಿಬಡಿ ಸೇಸ್. ಓಪನ್ ಅಂದರೆ ನಾವು ಏನು ಮಾಡ್ತೇವೆ ಅಂದರೆ ಸ್ವಲ್ಪ ದೊಡ್ಡನೇ ಓಪನ್ ಕಟ್ ಮಾಡಿ ಆಪರೇಷನ್ ಆಗುತ್ತೆ. ಕಣ್ಣಾರೆ ನೋಡ್ಬೋದು, ಕೈಯಲ್ಲಿ ಮುಟ್ಬೋದು, ಹಾಗೆ ಎಲ್ಲರೂ ಹೇಳೋದು. ಬಟ್ ಲ್ಯಾಪ್ರೋಸ್ಕೋಪಿಯಲ್ಲಿ ಸಹ ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ, ಹಾಗೆ ಏನು ಇದಿಲ್ಲ. ಬಟ್ ಓನ್ಲಿ ಥಿಂಗ್ ಇಸ್ ನಮಗೆ ಟೆಕ್ನಾಲಜಿಯಿಂದಾಗಿ ನಾವು ಎಷ್ಟೆಲ್ಲ ಮುಂದೆ ಹೋಗಿದ್ದೇವೆ ಹೇಳಿ, ನಾವು ಅದರಿಂದ ನಾವು ತುಂಬಾ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಇಷ್ಟು ಸಣ್ಣ ಹೋಲ್, ಮೈಂಡ್ ಯು, ಇಟ್ ಇಸ್ ಲೈಕ್ ಲೆಸ್ ದೆನ್ 1 ಸೆಂಟಿಮೀಟರ್. ಓಕೆ, ದೇ ಮೈಟ್ ಬಿ ಸಮ್ 4 ಸಣ್ಣ ಆ ಥರ ಹೋಲ್ ಹಾಕಿ ನಾವು ಅದರ ಒಳಗಡೆ ಕ್ಯಾಮರಾ ಹಾಕಿ ಆ ಓಪನ್ ಪ್ರೊಸೀಜರಲ್ಲಿ ನಾವು ಏನು ಮಾಡ್ತಾ ಇದ್ವಿ ಅದನ್ನೇ ನಾವು ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ತೇವೆ. ಸೊ ಬಟ್ ಆ್ಯಂಡ್ ಇಮ್ಯಾಜಿನ್, ಈ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡಿ ವಿ ವಿಲ್ ಬಿ ಏಬಲ್ ಟು ಅಚೀವ್ ದ ಸೇಮ್ ಥಿಂಗ್ ನಾವು ಓಪನ್ ಸರ್ಜರಿಲಿ ಏನು ಮಾಡ್ತೇವೆ ಅದನ್ನೇ ಮಾಡಲಿಕ್ಕೆ
ಆಗುತ್ತೆ ಈಗ. ಓಕೆ. ಸೊ ಮೇನ್ ಅಡ್ವಾಂಟೇಜ್ ಆಫ್ ದಿಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂದರೆ ಏನಂದರೆ, ಈಗ ನೋಡಿ, ಈಗ ನಾವು ನೀವೇ ಹೇಳಿದ್ರಿ ಓಪನ್ ಸರ್ಜರಿ ಅಂದರೆ ದೊಡ್ಡ ಚೀರ ಮಾಡ್ತೇವೆ, ಹೌದು. ಲ್ಯಾಪ್ರೋಸ್ಕೋಪಿ ಅಂದರೆ ಸಣ್ಣ. ಯಾರಿಗೆ ಜಾಸ್ತಿ ನೋವು ಇರ್ಬೋದು ಲಾಸ್ಟಿಗೆ? ಎಸ್, ಕರೆಕ್ಟ್ ಅಲ್ವಾ? ಸೊ ಆಪ್ರೇಷನ್ ನಂತರ ಪೇಷಂಟಿಗೆ ನೋವು ಕಮ್ಮಿ ಇರುತ್ತೆ. ನೋವು ಕಮ್ಮಿ ಇದ್ದಾಗ ಪೇಷಂಟ್ ವಿಲ್ ಬಿ ವಿಲ್ಲಿಂಗ್ ಟು ಸ್ವಲ್ಪ ಆಚೀಚೆ ಓಡಾಡೋಕ್ಕೆ ಅವರಿಗೆ ಸಹ ಮನಸ್ಸು ಬರ್ತದೆ. ನೋವು ಕಮ್ಮಿ ಇದ್ದಾಗ ಬೇರೆ ಕೆಲಸ ಮಾಡಲಿಕ್ಕೂ ಮನಸ್ಸು ಬರುತ್ತೆ, ಬೇಗ ಮನೆಗೂ ಡಿಸ್ಚಾರ್ಜ್ ಆಗಲಿಕ್ಕೂ ಆಗುತ್ತೆ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ದಟ್ ಐ ವುಡ್ ಸೇ ವಿತ್ ಲ್ಯಾಪ್ರೋಸ್ಕೋಪಿಕ್ ಓವರ್ ಓಪನ್ ಸರ್ಜರಿ. ಓಕೆ. ಸೊ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ವೈದ್ಯರು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗೆ ಸಜೆಸ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಎಸ್, ಓಕೆ. ಇನ್ನು ಸೇಫ್ಟಿ ಬಗ್ಗೆ ಮಾತನಾಡೋದಾದ್ರೆ, ಈ ಒಂದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂದರೆ ಆಂಕಾಲಜಿ ಸುರಕ್ಷತೆ ಬಗ್ಗೆ ಮಾತನಾಡೋದಾದ್ರೆ ಡಾಕ್ಟರ್ ಏನು ಹೇಳ್ತೀರಿ? ಸೊ ಯಾವುದೇ ಟೆಕ್ನಾಲಜಿ ಫಸ್ಟ್ ಬರುವಾಗ ಟೆಕ್ನಾಲಜಿ ಮಾರ್ಕೆಟಿಗೆ ಬರುವಾಗ ಸ್ವಲ್ಪ ಡೌಟ್ ಇರುತ್ತೆ. ಸೊ ಕ್ಯಾನ್ಸರ್, ಇದು ನಂದು ಎಕ್ಸ್ಪೀರಿಯೆನ್ಸ್ ಈ ಕಾಲದಲ್ಲಿ 2026 ನಂದು ಎಕ್ಸ್ಪೀರಿಯೆನ್ಸಲ್ಲಿ ನಾನು ಇಷ್ಟು ಮಾಡಿದ್ದೀನಿ, ನಾನು ಗುಣ ಮಾಡಿದ್ದೀನಿ, ನಂದು ಟೀಚರ್ ಇಷ್ಟು ಮಾಡಿದ್ದಾರೆ, ನಾವು ಒಬ್ಬರನ್ನು ನೋಡಿದ್ದೀನಿ ಅವ್ರು ಇಷ್ಟು ಮಾಡಿದ್ದಾರೆ, ಇದೆಲ್ಲ ಈ ಥರ ಮಾತಾಡೋದು ತಪ್ಪಾಗತ್ತೆ. ಸೊ ನಾವು ಎಲ್ಲರೂ ಈಗ ಸದ್ಯಕ್ಕೆ ಕಂಟೆಂಪ್ರರಿ ಡಾಕ್ಟರ್ಸ್ ಎಸ್ಪೆಷಲಿ ಆನ್ಕಾಲಜಿಯಲ್ಲಿ ಎಲ್ಲ ಎವಿಡೆನ್ಸ್ ಜೊತೆ ಮಾತಾಡಬೇಕಾಗ್ತದೆ. ಎವಿಡೆನ್ಸ್ ಅಂದರೆ ಇಡೀ ಲೋಕದಲ್ಲಿ ಎಷ್ಟೋ ಪೇಷಂಟ್ಸ್ ಜೊತೆ ಟೆಸ್ಟ್ ಮಾಡಿರ್ತಾರೆ. ಟೆಸ್ಟ್ ಮಾಡಿಬಿಟ್ಟು ಈ ಪ್ರೊಸೀಜರಿಂದ ಏನೂ ಕೆಟ್ಟ ವಿಷಯ ಆಗೋದಿಲ್ಲ ಅಂತ ಹೇಳಿ ಒಂದು ಸ್ಟ್ಯಾಂಪ್ ಥರ ಅದೇ ಟ್ರಯಲ್ ರಿಸಲ್ಟ್ಸ್ ಪಾಸಿಟಿವ್ ಇದ್ದರೆ ಮಾತ್ರ ಅದನ್ನು ನಾವು ಮುಂದುವರಿಸೋದು, ಇಡೀ ಲೋಕ ಮತ್ತೆ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಈ ಥರ ಸುಮಾರು ಟ್ರಯಲ್ಸ್ ಆಗಿದ್ದೀವಿ. ಕೋಲನ್ ಕ್ಯಾನ್ಸರ್ ಟ್ರಯಲ್ ಫಸ್ಟ್ ಸುಮಾರು ಕ್ಯಾನ್ಸರ್ಸ್ಗೆ, ಎಲ್ಲ ಕ್ಯಾನ್ಸರ್ಗೂ ಈ ಥರ ಲ್ಯಾಪ್ರೋಸ್ಕೋಪಿ ಬಂದು ಶುರು ಮಾಡಿದ್ದು 2000 ಅದು ಆವಾಗ ಕ್ಯಾನ್ಸರ್ಗೆ ಶುರು ಮಾಡಲಿಲ್ಲ. ಒಂದು 15 ವರ್ಷದಿಂದ ನಾವು ಕ್ಯಾನ್ಸರ್ಸ್ಗೆ ಇಡೀ ಲೋಕದಲ್ಲಿ ಸುಮಾರು ಜನರು ಮಾಡ್ತಾ ಇದ್ದಾರೆ. ಆವಾಗ ಈ ಥರ ಟ್ರಯಲ್ಸ್ ಎಲ್ಲ ಆದಮೇಲೆ ಒಂದೊಂದಾಗಿ ಸ್ವಲ್ಪ ಅಡ್ವಾನ್ಸ್ಡ್ ಕೇಸಸ್ಗೆ ಮಾಡ್ಬೋದಾ ಅಂತರ ಟ್ರೈ ಮಾಡ್ತಾರೆ, ಮತ್ತು ಇನ್ನೂ ಸ್ವಲ್ಪ ದೊಡ್ಡದಿದ್ರೆ ಮಾಡ್ಬೋದಾ, ಇದೆಲ್ಲ ಟ್ರೈ ಮಾಡಿದ ಮೇಲೆ ಸುಮಾರು ಎವಿಡೆನ್ಸ್ ಇದ್ದಾವೆ, ಸುಮಾರು ಸೈಂಟಿಫಿಕ್ ಬ್ಯಾಕಪ್ ಇದ್ದಾವೆ. ಅದನ್ನ ಜೊತೆ ನಾವು ಹೇಳ್ಬೋದು ಲ್ಯಾಪ್ರೋಸ್ಕೋಪಿ ಇಸ್ 100% ಸೇಫ್. ಕ್ಯಾನ್ಸರನ್ನು ಮೇಡಮ್ ಹೇಳಿದಾಗೆ ನಾವು ಒಳಗೆ ಮಾಡೋದು ಆಪ್ರೇಷನ್ ಸೇಮೇ, ನಾವು ಒಳಗೆ ಏನು ಡಿಫ್ರೆನ್ಸ್ ಆಗಿ ಮಾಡೋದಿಲ್ಲ. ನಾವು ಗಾಯ ಮಾಡೋದನ್ನು ಅವಾಯ್ಡ್ ಮಾಡಿಬಿಟ್ಟು ಜಸ್ಟ್ ಕೀ ಹೋಲ್ ಹಾಕಿ ಒಳಗೆ ನಾವು ಮಾಡೋದನ್ನ ಸೇಮ್ ಕೆಲಸ ಮಾಡ್ತೀವಿ. ಅದರಲ್ಲಿ ಕ್ಯಾನ್ಸರ್ ಸೆಲ್ಸನ್ನು ಬಿಟ್ಟು ಬರೋದು, ಕೆಲವು ಜನರು ಕಾಮನ್ ಪಬ್ಲಿಕ್ಗೆ ಈ ಥರ ಡೌಟ್ಸ್ ಬರುತ್ತೆ, ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡಿದರೆ ಅದು ಕ್ಯಾನ್ಸರ್ ಸೆಲ್ಸನ್ನು ಬಿಟ್ಟು ಬರಲಿಕ್ಕೆ ಅಪಾಯ ಇರುತ್ತೆ ಅಂತ ಕೇಳಿದರು. ನಮ್ಮ ಪಕ್ಕದ ಮನೆಯವ್ರು ಕೇಳಿದರು. ಆ ಥರ ಎಲ್ಲ ಏನೂ ಇಲ್ಲ. ನಾವು ಸೈಂಟಿಫಿಕ್ ಆಗಿ ಹೇಳ್ತೀವಿ 100% ಆನ್ಕಲಾಜಿಕಲಿ ಸೇಫ್ ಅಂತ ಹೇಳ್ಬೋದು. ನಾವು ಒಳಗೆ ಮಾಡೋದು ಕೆಲಸದಲ್ಲಿ ಏನು ಡಿಫ್ರೆನ್ಸ್ ಇರೋದಿಲ್ಲ. ಇನ್ಫ್ಯಾಕ್ಟ್ ಸ್ವಲ್ಪ ಬೆಟರ್ ಆಗಿ ಮಾಡ್ಬೋದು, ಯಾಕೆಂದರೆ ನಮಗೆ ದೊಡ್ಡ ದೊಡ್ಡ ಕ್ಯಾಮ್ರಾದಲ್ಲಿ ಕಾಣ್ತದೆ, ದೊಡ್ಡ ದೊಡ್ಡ ಸ್ಕ್ರೀನಲ್ಲಿ ಕಾಣ್ತದೆ. ಸೊ ನಾವು ಒಂದು ಲಿಂಫ್ ನೋಡ್ ಕೂಡ ಬಿಟ್ಟು ಬರಲಿಕ್ಕೆ ಸಾಧ್ಯ ಇರಲ್ಲ, ಎಲ್ಲ ತೆಗೆದು ಕಂಪ್ಲೀಟ್ ಕ್ಯೂರ್ ಆಪರೇಷನ್ಸ್ ಮಾಡಬಹುದು. ವಿಚಾರಗಳನ್ನು ಕೂಡ ಗಮನಿಸಬಹುದು ಖಂಡಿತ. ಅದರ ಜೊತೆಗೆ ಒಂದು ಸ್ಕಾರ್, ಆಪರೇಷನ್ ಆದಮೇಲೆ ಉಳಿಯುವಂಥ ಒಂದು ಸ್ಕಾರ್ ಆದಷ್ಟು ಟೆನ್ಷನ್ ಅಂತ ಇರೋದಿಲ್ಲ. ಹೌದು, ಖಂಡಿತ. ಎಸ್, ಓಕೆ. ಡಾಕ್ಟರ್, ಇವಾಗ ಒಂದು ಸರ್ಜರಿ ಆದಮೇಲೆ ಅವರದ್ದೊಂದು ರಿಕವರಿ ಫೇಸ್ ಎಷ್ಟು ಟೈಮ್ ಬೇಕಾಗುತ್ತೆ? ಯೂಶ್ವಲಿ ರಿಕವರಿ, ಈಗ ನೋಡಿ, ನಾನು ಈಗ ಹೇಳಿದಾಗೆ ಲ್ಯಾಪ್ರೋಸ್ಕೋಪಿ ಅಂದರೆ ಪೇನ್ ಕಮ್ಮಿ ಇರುತ್ತೆ, ಹಾಸ್ಪಿಟಲ್ ಸ್ಟೇ ಸ್ವಲ್ಪ ಓಪನ್ ಸರ್ಜರಿಗಿಂತ ಒಂದು 2-3 ದಿವಸ ಕಮ್ಮಿನೇ ಇರುತ್ತೆ. ಯೂಶ್ವಲಿ ಒಂದು 3 to 5 ಡೇಸಲ್ಲಿ ಯೂಶ್ವಲಿ ಸರ್ಜರಿ ಆದ ನಂತರ ಡಿಸ್ಚಾರ್ಜ್ ಆಗ್ತಾರೆ ಪೇಷಂಟ್ಸ್. ಅದಾದ ನಂತರ ಪೇಷಂಟ್ ಮನೆಗೆ ಹೋದ ನಂತರ ಅಂದರೆ ಸ್ವಲ್ಪ ಲೈಟ್ ವರ್ಕ್ ಮನೆಯಲ್ಲಿ ಆಗುವಂಥ ಅವರ ಕೆಲಸಗಳನ್ನು ಅವರಾಗೆ ಮಾಡ್ಬೋದು. ಯೂಶ್ವಲಿ ಸರ್ಜರಿ ಆದ ನೆಕ್ಸ್ಟ್ ಡೇನೇ ನಾವು ಅವರಿಗೆ ಎನ್ಕರೇಜ್ ಮಾಡ್ತೇವೆ, ನೀವು ನಡಿಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅವರಿಗೇನು ಬೆಡ್ಡಲ್ಲೇ ಮಲಗಲಿಕ್ಕೆ ಏನು ಹೇಳಿದ್ರೆ ರೆಸ್ಟ್ ಬೇಕು, ಕರೆಕ್ಟ್, ಬಟ್ ಸ್ವಲ್ಪ ಅವರ ಆ್ಯಕ್ಟಿವಿಟಿ ಅವರೇ ಮಾಡಿಕೊಳ್ಳುವ ಅಂತ ಒಂದು ಸಂದರ್ಭ ಅವರಿಗೆ ಸಿಗುತ್ತೆ. ಸೊ ಲೈಟ್ ವರ್ಕ್ ಅಟ್ ಹೋಮ್ ಮಾಡ್ಬೋದು. ಒಂದು ವಾರದಲ್ಲಿ ಯೂಶ್ವಲಿ ಅವರು ವಾಪಸ್ ಬರ್ತಾರೆ, ಸ್ಟಿಚ್ ತೆಗಿಲಿಕ್ಕೆ ಬರ್ತಾರೆ. ಅಷ್ಟಾದ ನಂತರ ತುಂಬ ಭಾರ ಎಲ್ಲ ಎತ್ತಲಿಕ್ಕೆ ಹೋಗಲಿಕ್ಕೆ ಬೇಡ ಸದ್ಯಕ್ಕೆ. ಒಂದು 2 ವಾರದಲ್ಲಿ ದೇ ಶುಡ್ ಬಿ ಏಬಲ್ ಟು ಗೆಟ್ ಬ್ಯಾಕ್ ಟು ದೇರ್ ನಾರ್ಮಲ್ ಇದು. ಓಕೆ. ಸೊ ಇವಾಗ ಡಾಕ್ಟರ್ ಕಾರ್ತಿಕ್, ವರ್ಕಿಂಗ್ ಪ್ರೊಫೆಷನಲ್ಸ್ ಎಲ್ಲ ಇದ್ದರೆ ಅಥವಾ ಒಂದು ಕುಟುಂಬವನ್ನು ಸಾಕುವವರೇ ಆಗಿದ್ದರೆ ಆ ಟೈಮಲ್ಲಿ ಅವರಿಗೆ ಒಂದು ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕು? ಅದೇ ನಾವು ಆಲ್ರೆಡಿ ಆಲ್ಮೋಸ್ಟ್ ಮೇಡಮ್ ಹೇಳಿದ್ದಾರೆ, ಓಪನ್ ಸರ್ಜರಿ ಮಾಡುವಾಗ ಸ್ವಲ್ಪ ನೋವಿರುತ್ತೆ, ಅದರಿಂದ ಸ್ವಲ್ಪ ಈ ಥರ ಆ್ಯಕ್ಟಿವಿಟೀಸ್ ಕಡಿಮೆ ಆಗ್ಬೋದು. ಬಟ್ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡಿದ್ರೆ ನಾವು ಡಿಸ್ಚಾರ್ಜ್ ಆದ ನಂತರ ನಾನು ಸುಮಾರು ಪೇಷಂಟ್ಸ್ ನೋಡಿದ್ದೀವಿ,
ಎಲ್ಲ ನಾರ್ಮಲ್ ಶರ್ಟ್ಸ್ ಸುಮಾರು ಪೇಷಂಟ್ಸ್ಗೆ ಈ ಥರ ಎಲ್ಲ ಡೌಟ್ಸ್ ಇರುತ್ತೆ, ಎಸ್ಪೆಷಲಿ ನಮ್ಮದು ಇಂಡಿಯನ್ ವುಮೆನಿಗೆ 2 ವಾರ ನೈಟಿ ಹಾಕಬೇಕಾ ಆ ಥರ ಎಲ್ಲ ಏನೂ ಇಲ್ಲ. 2 ವಾರ ನಾರ್ಮಲ್ ಸ್ಯಾರಿ ಹಾಕ್ಕೊಳ್ಬೋದು, ಅವರಿಗೆ ಎಲ್ಲಾದರೂ ಹೊರಗೆ ಹೋಗಬೇಕಿದ್ರೆ ಹೋಗ್ಬೋದು. ಆ್ಯಂಡ್ ಕೆಲಸಕ್ಕೆಲ್ಲ ಹೋಗ್ಬೋದು, ಸಣ್ಣಪಟ್ಟೆ ಕೆಲಸ ಎಲ್ಲ ಮಾಡ್ಬೋದು. ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋರಲ್ಲ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಸಪೋಸ್ ನಾವು ಮಾಡಿದರೆ ಸಕ್ಸಸ್ಫುಲಿ 5ನೇ ದಿವಸ 6ನೇ ದಿವಸ ನಾರ್ಮಲ್ ಫುಲ್ ಫಾರ್ಮಲ್ ಶರ್ಟ್ಸ್ ಫಾರ್ಮಲ್ ಪ್ಯಾಡ್ಸ್ ಹಾಕ್ಕೊಂಡು ಆಫೀಸಿಗೆ ಹೋಗಿ ಕೆಲಸ ಎಲ್ಲ ಮಾಡ್ಬೋದು. ಅವರು ಸ್ಟಿಚ್ ತೆಗಿಯೋಕ್ಕೆ ಬಂದರೆ ಸಾಕು. ಸೊ ಅದು ಸ್ಪೆಷಲ್ ಏನೂ ಇಲ್ಲ. ಓಕೆ, ಸೊ ಅಡಿಷನಲ್ ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡೋದಾದರೆ ಸರ್ಜರಿ ಆದಮೇಲೆ ಯಾವೆಲ್ಲ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತೀರಿ? ಸೊ ಈಗ ನಾವು ವಿ ಆರ್ ಟಾಕಿಂಗ್ ಓನ್ಲಿ ಅಬೌಟ್ ಲೋಕಲೈಸ್ಡ್ ಕ್ಯಾನ್ಸರ್. ಅಂದರೆ ಈಗ ನಾವು ಆಪ್ರೇಷನ್ ಆಯಿತು, ಆಪ್ರೇಷನ್ ಟೈಮಲ್ಲಿ ಗಡ್ಡೆ ಅದರೊಟ್ಟಿಗೆ ಅದರ ಭಾಗ ತೆಗೆದು ನಾವು ಲ್ಯಾಬಿಗೆ ಕಳಿಸ್ತೇವೆ. ಅದು ಹಿಸ್ಟೋಪೆಥಾಲಜಿಕಲ್ ಅಸೆಸ್ಮೆಂಟ್ ಇರುತ್ತೆ. ಅದರಲ್ಲಿ ಅವರು ಎಷ್ಟು ಲಿಂಫ್ ನೋಡಿಗೆ ಸ್ಪ್ರೆಡ್ ಆಗಿದೆ ಅದೆಲ್ಲ ಚೆಕ್ ಮಾಡ್ತಾರೆ, ಅಂಡರ್ ಮೈಕ್ರೋಸ್ಕೋಪ್ ಚೆಕ್ ಮಾಡಿ ಒಂದು ಸ್ಟೇಜಿಂಗ್ ಹಾಕ್ತಾರೆ. ಸ್ಟೇಜನ್ನು ಹಾಕಿದ ನಂತರ ಅಕಾರ್ಡಿಂಗ್ ಟು ದ ಸ್ಟೇಜ್ ಆ್ಯಂಡ್ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ನಾವು ನೋಡಿ ಅದನ್ನು ಹಾಗೆ ಒಂದು ಸ್ಟೇಜ್ ಮಾಡಿದ ನಂತರ ಒಂದು ಕೀಮೋಥೆರಪಿ ಅಡ್ವೈಸ್ ಆಗುತ್ತೆ. ಬಟ್ ದಿಸ್ ಇಸ್ ಆಲ್ ಆಫ್ಟರ್ ಲುಕಿಂಗ್ ಅಟ್ ದಟ್ ಹಿಸ್ಟೋಪೆಥಾಲಜಿಕಲ್ ರಿಪೋರ್ಟ್ ನೋಡಿ. ಮುಂಚೆದು ಆಪರೇಷನ್ಗಿಂತ ಮುಂಚೆ ಬೇರೆ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಏನಾದರೂ ಇದ್ದ ಹಾಗೆ ಆದ ನಂತರ ಒಂದು ಮಲ್ಟಿ ಡಿಸಿಪ್ಲಿನರಿ ಟೀಮ್ ವಿತ್ ದ ಮೆಡಿಕಲ್ ಆಂಕಾಲಜಿಸ್ಟ್ ಕೂತ್ಕೊಂಡು ನಾವು ಡಿಸೈಡ್ ಮಾಡಬೇಕಾಗುತ್ತೆ ಬಂದ್ಬಿಟ್ಟು ಇದು ಕೀಮೋಥೆರಪಿ ಕೊಡಬೇಕಾ ಕೊಡಬಾರ್ದಾ ಹೇಳಿ. ಎಸ್, ಓಕೆ. ಹಾಗಿದ್ರೆ ಸರ್ಜರಿ ಆದಮೇಲೆ ಒಂದು ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಕಂಪ್ಲೀಟ್ ಅವ್ರು ಕ್ಯೂರ್ ಆದರು ಅಂತ ಇಟ್ಕೊಂಡ್ರು ಕೂಡ ಫಾಲೋಅಪ್ಸ್ ಬಗ್ಗೆ ಹೇಳೋದಾದರೆ ಯಾವಾಗ ಬೇಕಾಗುತ್ತೆ ಫಾಲೋಅಪ್ಸ್? ಯಾವುದೇ ಕ್ಯಾನ್ಸರ್ ಕಾಯಿಲೆ ಟ್ರೀಟ್ಮೆಂಟ್ ಆದ ಮೇಲೆ ನಾವು ಫಾಲೋಅಪ್ಗೆ ಕರಿತೀವಿ, ಚೆಕಪ್ಗೆ ಕರಿತೀವಿ. ಕೆಲವ್ರನ್ನ ಪ್ರತಿ ತಿಂಗಳು ಕರಿತೀವಿ, ಕೆಲವು ಸತಿ ಪ್ರತಿ 3 ತಿಂಗಳು ಕರಿತೀವಿ, ಪ್ರತಿ 4 ತಿಂಗಳಿಗೊಮ್ಮೆ ಕರಿತೀವಿ. ಅದು ಯಾಕೆಂದರೆ ಅದು ಹೇಳ್ತಾ ಮೇಡಮ್ ಫಸ್ಟೇ ಹೇಳಿದಾಗೆ ಕ್ಯಾನ್ಸರ್ ಅಂತ ಹೆಸರು ಕೇಳಿದ ತಕ್ಷಣ ಎಲ್ರಿಗೂ ಹೆದರಿಕೆ ಯಾಕೆ ಬರುವುದಂದರೆ ಕ್ಯಾನ್ಸರ್ ಅಂದರೆ ಅದು ವಾಪಸ್ ಬರೋ ಸಾಧ್ಯ ಇರುತ್ತೆ. ನಾವು ಎಷ್ಟೇ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು, ನಾವು ಯಾವ ದೇವರಲ್ಲ, ಅದು ವಾಪಸ್ ಬರೋ ಸಾಧ್ಯ ಇರುತ್ತೆ. ಅದು ಯಾರಿಗೆ ವಾಪಸ್ ಬರುತ್ತೆ ಯಾರಿಗೆ ವಾಪಸ್ ಬರಲ್ಲ ಅಂತ ಹೇಳಿಕ್ಕೆ ಬರಲ್ಲ. ಇವಾಗ ಸೈನ್ಸಲ್ಲಿ ಆ ಥರ ನಿಮಗೆ ವಾಪಸ್ ಬರ್ಬೋದು, ನಿಮಗೆ ವಾಪಸ್ ಬರಲ್ಲ ಅಂತ ಹೇಳಲಿಕ್ಕೆ ಏನು ಟೆಸ್ಟ್ ಎಲ್ಲ ಏನೂ ಇಲ್ಲ. ಅದಕ್ಕೆ ನಾವು ಪ್ರತಿ 3 ತಿಂಗಳಿಗೊಮ್ಮೆ ಪ್ರತಿ 4 ತಿಂಗಳಿಗೊಮ್ಮೆ ಪೇಷಂಟನ್ನು ಕರೆದು ಆ ಕ್ಯಾನ್ಸರ್ ಸ್ಪೆಸಿಫಿಕ್ ಇವಾಗ ಕೋಲನ್ ಕ್ಯಾನ್ಸರ್ ಅಂದರೆ ಫಸ್ಟ್ ನಾವು ಪೇಷಂಟನ್ನು ನೋಡ್ತೀವಿ, ವೆಯ್ಟ್ ಎಲ್ಲ ಹೆಚ್ಚಾಗಿದೆಯಾ, ವೆಯ್ಟ್ ಕಡಿಮೆ ಆಗಿದೆಯಾ, ಸರಿ ಊಟ ಮಾಡ್ತಾ ಇದ್ದಾರಾ ಅದೆಲ್ಲ ನೋಡ್ತೀವಿ. ಆ್ಯಂಡ್ CEA ಅಂತ ಒಂದು ಬ್ಲಡ್ ಟೆಸ್ಟ್ ಬಗ್ಗೆ ಫಸ್ಟೇ ಹೇಳಿದೆ, ಡಯಾಗ್ನೋಸ್ ಮಾಡುವಾಗ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿ. ಅದು ಫಸ್ಟ್ ಸಪೋಸ್ ಹೆಚ್ಚಿದ್ರೆ ನಾವು ಟ್ರೀಟ್ಮೆಂಟ್ ಶುರು ಮಾಡೋಕ್ಕೆ ಮುಂಚೆ ಸಪೋಸ್ ಈ CEA ಬ್ಲಡ್ ಟೆಸ್ಟ್ 50 ಇತ್ತು, ನಾವು ಟ್ರೀಟ್ಮೆಂಟ್ ಎಲ್ಲ ಮುಗಿಸಿದ ಮೇಲೆ ಫಸ್ಟು ಫಾಲೋಅಪಲ್ಲಿ ಈ CEA ರಿಪೀಟ್ ಮಾಡಿರ್ತೀವಿ, ಅದು 3 ಆಯಿತು ಅಂದರೆ ನಾವು ಟ್ರೀಟ್ಮೆಂಟ್ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀವಿ ಅಂತ ಅರ್ಥ. ಅದು 4ನೇ ಕೆಳಗೆ ಇರಬೇಕು. ನಾವು ಪ್ರತಿ 3 ತಿಂಗಳು 4 ತಿಂಗಳೊಮ್ಮೆ ಫಾಲೋಅಪ್ಗೆ ಕರೆಯುವಾಗ ಎಕ್ಸಾಂಪಲ್ ಅಂದ್ಕೊಳ್ಳಿ, ಎಕ್ಸಾಂಪಲ್ಗಾಗಿ ಹೇಳ್ತಾ ಇದ್ದೀನಿ, ಒಂದು 2 ವರ್ಷ ಚೆನ್ನಾಗಿದ್ದಾರೆ ಪೇಷಂಟ್, 2 ವರ್ಷ ಆದಮೇಲೆ ಒಂದು ಬ್ಲಡ್ ಟೆಸ್ಟ್ ಒಂದು ರೊಟೀನ್ ಫಾಲೋಅಪಲ್ಲಿ ಈ CEA ಪುನಃ 25 ಆಯಿತು ಅಂದರೆ ನಮಗೆ ಗೊತ್ತಾಗ್ತದೆ, ಒಂದು ಡೌಟ್ ಬರುತ್ತೆ ವಾಪಸ್ ಬಂದಿರ್ಬೋದು ಅಂತ ಹೇಳಿ. ಸೊ ಆ ಥರ ಒಂದು ಫಾಲೋಅಪಲ್ಲಿ ಕೋಲನ್ ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಆದಮೇಲೆ ಫಾಲೋಅಪಲ್ಲಿ ಸಪೋಸ್ ಆಪರೇಷನ್ ಆಗೋಕ್ಕೆ ಮುಂಚೆ ಆ ಎಂಡೋಸ್ಕೋಪಿ ಪೂರ್ತಿ ಆಗಲಿಲ್ಲ, ಇಡೀ ದೊಡ್ಡ ಕರಲನ್ನು ಎಂಡೋಸ್ಕೋಪಿ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ, ಸಪೋಸ್ ಗಡ್ಡೆ ತುಂಬ ದೊಡ್ಡದಾಗಿತ್ತು, ಆ ಸ್ಕೋಪ್ ಕೂಡ ಹೋಗ್ತಾ ಇರಲಿಲ್ಲ, ಸೊ ಅರ್ಧ ಕರಲ್ ಮಾತ್ರ ನೋಡಿದ್ದಾರೆ ಅಂದರೆ ಆ ಫುಲ್ ಎಂಡೋಸ್ಕೋಪಿಕ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಮಾಡಬೇಕು ಫಾಲೋಅಪಲ್ಲಿ, ಅದು ಒಂದು ಮಾಡಬೇಕು. ಅದು ಫಸ್ಟೇ ಪೂರ್ತಿ ಆಗಿದೆ ಅಂದರೆ ಅದು ವಾಪಸ್ ಮಾಡೋದು 3 ವರ್ಷ ಬಿಟ್ಟು ಮಾಡಿದ್ರೆ ಸಾಕು. ಸೊ ಈ CEA ಬ್ಲಡ್ ಟೆಸ್ಟ್ ಮಾಡ್ತೀವಿ ಆ್ಯಂಡ್ ಅಗತ್ಯ ಇದ್ದರೆ 1 ವರ್ಷಕ್ಕೊಮ್ಮೆ ಒಂದು CT ಸ್ಕ್ಯಾನ್ ಮಾಡಿ ನೋಡ್ತೀವಿ, ಹೊಟ್ಟೆ ಒಳಗೆ ಏನಾದರೂ ಸಣ್ಣ ಲಿಂಫ್ ನೋಡ್ ಗ್ರಂಥಿಗಳಿಗೆ ಏನಾದರೂ ವಾಪಸ್ ಬಂದಿದೆಯಾ, ಸ್ಪ್ರೆಡ್ ಉಂಟಾ. ಆಪರೇಷನ್ ನಾವು ಡಯಾಗ್ನೋಸ್ ಮಾಡುವಾಗ ಪೇಷಂಟಿಗೆ ಕರಳಲ್ಲಿ ಮಾತ್ರ ಕಾಯಿಲೆ ಇದ್ದಿರ್ಬೋದು, ನಾವು ಸಕ್ಸಸ್ಫುಲಿ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಆದರೂ ಒಂದು 2 ವರ್ಷ 3 ವರ್ಷ ಬಿಟ್ಟು ಸಪೋಸ್ ಲಿವರಲ್ಲಿ ಒಂದು ಗಡ್ಡೆ ಬಂದರೆ ಅದನ್ನು ನಾವು ಟ್ರೀಟ್ ಮಾಡ್ಬೋದು, ಅದನ್ನು ನಾವು ಗುಣ ಮಾಡ್ಬೋದು. ಬಟ್ ಅದಕ್ಕೆ ಅದನ್ನು ಬೇಗ ಡಯಾಗ್ನೋಸ್ ಮಾಡೋದು ಬೆಟರ್, ಅವಶ್ಯ. ಇಲ್ಲಾದರೆ ಅದು ಸಪೋಸ್ ದೊಡ್ಡದಾದ ಮೇಲೆ ಅದು ಗೊತ್ತಾದರೆ ಅದೇನು ಯೂಸ್ ಇಲ್ಲ. ಅದಕ್ಕೆ ನಾವು ಫಾಲೋಅಪ್ಗೆ ಕರಿತಾ ಇದ್ದೀವಿ, ಚೆಕಪ್ಗೆ ಕರಿತಾ ಇರ್ತೀವಿ. ಸೊ ಇನ್ ಕೇಸ್ ಅವ್ರೇನಾದರೂ ಚೆಕಪ್ ಮಿಸ್ ಮಾಡಿ ಮತ್ತೆ ಪುನಃ ಬಂದು ಮತ್ತೆ ಪುನಃ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಏನಾದರೂ ಡಿಫಿಕಲ್ಟೀಸ್ ಫೇಸ್ ಮಾಡಬೇಕಾಗುತ್ತೆ ಡಾಕ್ಟರ್? ಕ್ಯಾನ್ಸರ್ ಫಸ್ಟ್ ಡಯಾಗ್ನೋಸಿಸ್ ಥರನೇ ಇದು ಆ್ಯಕ್ಚುಲಿ. ಫಸ್ಟ್ ಡಯಾಗ್ನೋಸಿಸಲ್ಲೂ ಹಾಗೆ ಬೇಗ ಪೇಷಂಟ್ ಬಂದರೆ ಅರ್ಲಿ ಸ್ಟೇಜಸಲ್ಲಿ ಗೊತ್ತಾದರೆ ಖಂಡಿತ ಅವರನ್ನು ಗುಣ ಮಾಡಲಿಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ, ಹೆಚ್ಚಿನವರನ್ನು ನಮಗೆ ಗುಣ ಮಾಡ್ಬೋದು. ಸಪೋಸ್ ಅವರು ಲೇಟ್ ಮಾಡಿಕೊಂಡು ಬಂದರೆ ನಾವು ನಮ್ಮ ಕೈಯಿಂದ ನಾವು ಎಷ್ಟೇ ಮಾಡಲಿಕ್ಕಾಗತ್ತೆ ಅಲ್ವಾ.
ಸೊ ಸಪೋಸ್ ಲೇಟ್ ಮಾಡಿ ಬಂದರೆ ನಾವು ನಮ್ಮ ಕಡೆಯಿಂದ ಅವರನ್ನ ಗುಣ ಮಾಡಲಿಕ್ಕೆ ಸಾಧ್ಯ ಕಮ್ಮಿ ಆಗುತ್ತೆ. ಅದೇ ಥರನೇ ಅದು ವಾಪಸ್ ಬಂದ ಮೇಲೆ ಕೂಡ ಸಪೋಸ್ ಅವರು ಬೇಗ ರೆಗ್ಯುಲರ್ ಆಗಿ ಫಾಲೋಅಪ್ಗೆ ಬರ್ತಾ ಇದ್ದರೆ, ನಾವು ಸಪೋಸ್ ಅದು ಕ್ಯಾನ್ಸರ್ ವಾಪಸ್ ಬಂದ್ರೂ ನಾವು ಅದನ್ನು ಬೇಗ ಡಯಾಗ್ನೋಸ್ ಮಾಡಿ ಬೇಗ ಗುಣ ಮಾಡ್ಬೋದು. ಅದನ್ನು ಗುಣ ಮಾಡಲಿಕ್ಕೆ ಸಾಧ್ಯ ಜಾಸ್ತಿ ಇರುತ್ತೆ, ತುಂಬ ಹೆಚ್ಚಿರುತ್ತೆ. ಇಲ್ಲಾದರೆ ಆ ವಿಂಡೋ ಮಿಸ್ ಆಗುತ್ತೆ, ಕ್ಯೂರಬಲ್ ವಿಂಡೋ ಮಿಸ್ ಆಗುತ್ತೆ. ಮತ್ತು ತುಂಬ ಕಡೆ ಸ್ಪ್ರೆಡ್ ಆಗಿತ್ತು, ಆ ಥರ ಸ್ಟೇಜಲ್ಲಿ ಬಂದರೆ ನಾವು ಜಾಸ್ತಿ ಏನು ಆಗೋದಿಲ್ಲ. ಎಸ್, ಓಕೆ ಮ್ಯಾಮ್. ಇವಾಗ ನಿಮ್ಮನ್ನು ಕೇಳೋದಾದರೆ ಸ್ಟೇಜ್ 1, 2, 3 ಓಕೆ, ಬಟ್ 4th ಸ್ಟೇಜ್ ಅಂತ ಹೇಳಿದರೆ ಎಲ್ಲರಿಗೂ ಒಂದು ಭಯ ಇದ್ದೇ ಇರುತ್ತೆ. ನಾವು ಎಷ್ಟು ಎಜುಕೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಕೂಡ ಅದೊಂದು ಭಯ ಇರುವಂಥ ವಿಚಾರ. ಸೊ ಈ ಕಾಲನ್ ಕ್ಯಾನ್ಸರಲ್ಲಿ ಸ್ಟೇಜ್ 4 ಅಂದರೆ ಹೇಗೆ, ಎಷ್ಟು ಒಂದು ಗಂಭೀರ ಇದು ಅಂತ ಹೇಳ್ಬೋದಾ? ಸೊ ಲೆಕ್ಕ ಪ್ರಕಾರ ನೀವು ಹೇಳಿದಾಗೆ ಕೆಲವು ಕ್ಯಾನ್ಸರಲ್ಲಿ ಹೌದು ಸ್ಟೇಜ್ 4 ಅಂದರೆ ಆಲ್ರೆಡಿ ಸ್ಪ್ರೆಡ್ ಆಗಿದ್ದರೆ ಕೋರ್ಸ್ ಕೆಲವೊಮ್ಮೆ ಏನು ಮಾಡಲಿಕ್ಕೆ ಆಗದೇ ಇರ್ಬೋದು. ಬಟ್ ದಿಸ್ ಇಸ್ ನಾಟ್ ದ ಸೇಮ್ ಇನ್ ಕೋಲಾನ್ ಕ್ಯಾನ್ಸರ್. ಓಕೆ, ಅಂದರೆ ಇಟ್ ಇಸ್ ಅ ಗುಡ್ ಥಿಂಗ್. ಬಟ್ ನಾನು ನಿಮಗೆ ಆಗ ಹೇಳಿದಾಗೆ ಅದು ಎಷ್ಟು ಸ್ಪ್ರೆಡ್ ಆಗಿದೆ, ಎಲ್ಲಿ ಸ್ಪ್ರೆಡ್ ಆಗಿದೆ, ಸ್ಪ್ರೆಡ್ ಆದರಲ್ಲಿ ಎಷ್ಟು ಕಡೆ, ಅದರಲ್ಲಿ ಈಗ ನಾವು ಲಿವರಿಗೆ ಸ್ಪ್ರೆಡ್ ಆಗಿದ್ರೆ ಬರೀ ಲಿವರಿಗೆ ಸ್ಪ್ರೆಡ್ ಆಗಿದೆ, ಬೇರೆಲ್ಲೂ ಆಗಿಲ್ಲ. ಮತ್ತು ಈಗ ಕೋಲಾನಲ್ಲಿ ಗಡ್ಡೆ ಇದ್ದ ಸಮಯದಲ್ಲಿ ಅಂದರೆ ಫಸ್ಟಿಗೆ ಬಂದಾಗಲೇ ನಿಮಗೆ ಕೋಲಾನಲ್ಲಿ ಇದ್ದೇ ಗಡ್ಡೆ ಅದೇ ಟೈಮಲ್ಲಿ ಲಿವರಲ್ಲಿ ಸಹ ಉಂಟಾ, ಅಥವಾ ಈಗ ಫಾಲೋಅಪ್ಪಲ್ಲಿ ಬಂದಾಗ ಲಿವರಲ್ಲಿ ಹಾಗೆ ಕಂಡು ಬಂದಿದ್ದ, ಅದೆಲ್ಲ ಡಿಫ್ರೆನ್ಸ್ ಇರುತ್ತೆ. ಅಂದರೆ ಇಟ್ ಇಸ್ ನಾಟ್ ಲೈಕ್ ಇಷ್ಟು ಜನರಿಗೆ ಹೀಗೆ ಬರ್ತದೆ ಇದೇ ಟ್ರೀಟ್ಮೆಂಟ್. ಪ್ರತಿಯೊಂದು ಪೇಷಂಟಿಗೆ ಯಾವ ಸ್ಟೇಜಲ್ಲಿ 4ನೇ ಸ್ಟೇಜಲ್ಲಿ ಬಂದರು ಪ್ರತಿಯೊಂದು ಪೇಷಂಟಿದ್ದು ಯಾವ ಥರ ಸ್ಪ್ರೆಡ್ ಆಗಿದೆ ಅದು ನಾವು ಈಗ ನಾವು ಮೊದಲೇ ಸ್ಟೇಜಿಂಗ್ ಮಾಡಿದಾಗ ಕಂಡು ಬಂದು ಅದರ ನಂತರ ನಮ್ಮ ಟ್ರೀಟ್ಮೆಂಟ್ ಪ್ಲ್ಯಾನ್ ಆಗುತ್ತೆ. ಮೊದಲಿನ ಯೋಚನೆ ಏನಂದರೆ ಸ್ಟೇಜ್ 4 ಕ್ಯೂರ್ ದಿಸ್ ಐ ಆಮ್ ಟಾಕಿಂಗ್ ಅಬೌಟ್ ಸಮ್ 20-30 years ಮೇ ಬಿ. ಬಟ್ ಈಗ ದೇರ್ ಇಸ್ ಅ ಲಾಟ್ ಆಫ್ ರಿಸರ್ಚ್ ಆಗಿ ಮುಂದೆ ಬಂದಿದೆ. ಸೊ ಐ ಥಿಂಕ್ ಡಾಕ್ಟರ್ ಕಾರ್ತಿಕ್ ವಾಂಟ್ಸ್ ಟು ಎಲಾಬ್ರೇಟ್ ಮೇ ಬಿ. ಯಾವೆಲ್ಲ ರೀತಿಯ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಈಗ 4th ಸ್ಟೇಜ್ ಕ್ಯಾನ್ಸರಲ್ಲಿ? 4th ಸ್ಟೇಜಲ್ಲಿ ಕೂಡ ಕೋಲನ್ ಕ್ಯಾನ್ಸರಲ್ಲಿ ಆಪರೇಷನ್ ಮಾಡ್ಬೋದು. ಓಕೆ, ಎರಡು ವಿಷಯ ಉಂಟು. ಅದು ಕೋಲನ್ ಕ್ಯಾನ್ಸರಿಂದ ಫಸ್ಟು ಸಪೋಸ್ ಏನಾದರೂ ಪೇಷಂಟ್ಗೆ ಮೋಷನ್ ಹೋಗ್ತಾ ಇಲ್ಲ, ಆ ಟ್ಯೂಬ್ ಬಂದ್ ಆಗಿದೆ, ಈಗ ಬ್ಲಾಕ್ ಆಗಿದೆ, ವಾಂತಿ ಮಾಡ್ತಾ ಇದ್ದಾರೆ, ಆ ಥರ ಪೇಷಂಟಿಗೆ ಕರೆಕ್ಟ್ ಅದು ಹರಡಿದೆ, ಲಿವರಿಗೆ ಹೋಗಿದೆ, ಕೀಮೋಥೆರಪಿ ಕೊಡಬೇಕು. ಬಟ್ ಈ ಸ್ಥಿತಿಯಲ್ಲಿ ಇವಾಗ ಅವರು ವಾಂತಿ ಮಾಡ್ತಾ ಇರುವಾಗ ನಾವು ಕೀಮೋ ಎಲ್ಲ ಏನು ಕೊಡ್ಲಿಕ್ಕೆ ಆಗೋದಿಲ್ಲ. ನಮ್ಮದು ಫಸ್ಟ್ ಏಮ್ ಅವರನ್ನ ಜೀವ ಉಳಿಸ್ಬೇಕು. ಸೊ ಅದಕ್ಕೆ ಆಪರೇಷನ್ ಮಾಡಿ ಆ ಗಡ್ಡೆಯನ್ನು ತೆಗೆಯೋದು ಕೆಲವು ಸತಿ ಬೇಕಾಗಿ ಬರ್ಬೋದು. ಕೆಲವು ಸತಿ ಬ್ಲೀಡಿಂಗ್ ನಿಲ್ತಾನೆ ಇಲ್ಲ, ಏನು ಮಾಡಿದ್ರು ಬ್ಲೀಡಿಂಗ್ ನಿಲ್ತಾನೆ ಇಲ್ಲ. ಸೊ ಆವಾಗ ನಾವು ಆಪರೇಷನ್ ಮಾಡಿ ಗಡ್ಡೆನ ತೆಗಿಬೇಕಾಗಿ ಬರ್ಬೋದು. ಕೆಲವು ಸತಿ ಸ್ಟೇಜ್ 4 ಅಂತ ನಮಗೆ ಮೊದಲಿಂದ ಗೊತ್ತಿರ್ಬೋದು, ಆ ಕ್ಯಾನ್ಸರ್ ಸೈಲೆಂಟ್ ಆಗಿರ್ಬೋದು, ಜಾಸ್ತಿ ಸಿಂಪ್ಟಮ್ಸ್ ಇರಲ್ಲ, ಆದರೂ ನಾವು ಹೋಗಿ ಆ ಕ್ಯಾನ್ಸರನ್ನು ತೆಗಿತೀವಿ. ಎಸ್ಪೆಷಲಿ ಕೋಲನ್ ಕ್ಯಾನ್ಸರಲ್ಲಿ. ಇದು ಯಾಕೆಂದರೆ ಈಗ ಅದೇ ಮೇಡಮ್ ಹೇಳಿದಾಗೆ ಸುಮಾರು ರಿಸರ್ಚ್ ಆಗಿದೆ, ಸುಮಾರು ಕೀಮೋಥೆರಪಿ 20-25 ವರ್ಷ ಮುಂಚೆ ಇಷ್ಟು ಇರಲಿಲ್ಲ, ಇಷ್ಟು ಅಡ್ವಾನ್ಸ್ಡ್ ಕೀಮೋಥೆರಪಿ ಇರಲಿಲ್ಲ. ಸೊ ಇವಾಗ ತುಂಬ ಅಡ್ವಾನ್ಸ್ ಆಗಿದೆ. ಸೊ ನಾವು ಈ ಆಪರೇಷನ್ ಮಾಡಿ ಕ್ಯಾನ್ಸರನ್ನು ತೆಗೆದ ಮೇಲೆ, ಕೋಲನನ್ನು ತೆಗೆದ ಮೇಲೆ ಕೀಮೋಥೆರಪಿ ಕೊಟ್ಟು ಪೇಷಂಟ್ಸಿಗೆ ಸುಮಾರು ವಿ ಕ್ಯಾನ್ ಆ್ಯಕ್ಚುಲಿ ಹ್ಯಾವ್ ಎನ್ ಇಂಪ್ಯಾಕ್ಟ್ಫುಲ್ ಔಟ್ಕಮ್. ಓಕೆ, ಅನ್ಲೈಕ್ ಮೋಸ್ಟ್ ಸ್ಟೇಜ್ 4 ಕ್ಯಾನ್ಸರ್ಸ್. ನಾವು ನಮ್ಮದು ಒ ಪಿ ಡಿಯಲ್ಲಿ ಸ್ಟೇಜ್ 4 ಅಂತ ನೋಡಿದರೆ ನಮಗೂ ಸ್ವಲ್ಪ ಇಟ್ ಇಸ್ ಅ ಡೌನ್ ಸೈನ್ ಫಾರ್ ಮೋಸ್ಟ್ ಕ್ಯಾನ್ಸರ್ಸ್. ಐ ಆಮ್ ನಾಟ್ ಸೇಯಿಂಗ್ ಆಲ್ ಕ್ಯಾನ್ಸರ್ಸ್. ಬಟ್ ಸ್ಟೇಜ್ 4 ಕೋಲನ್ ಕ್ಯಾನ್ಸರನ್ನು ನಾವು ಆ ಥರ ನೋಡಲ್ಲ. ನಾವು ಸ್ಟೇಜ್ 4 ಕೋಲನ್ ಕ್ಯಾನ್ಸರ್ ಅಂದರೆ ಡೀಟೇಲ್ಡ್ ವರ್ಕಪ್, ಮೇಡಮ್ ಹೇಳಿದಾಗೆ ಎಷ್ಟು ಲಿವರಲ್ಲಿ ಎಲ್ಲಿ ಉಂಟು, ಎಷ್ಟು ಉಂಟು, ಲಂಗ್ಸಲ್ಲಿ ಉಂಟಾ ಇಲ್ವಾ ಎಲ್ಲ ನೋಡಿಬಿಟ್ಟು ವಿ ಸ್ಟಿಲ್ ಅದರ ಇಂಟೆಂಟ್ ಅಂತ ಹೇಳ್ತೀವಿ. ಇಂಟೆಂಟ್ ಅಂದರೆ ನಾವು ಆ ಪೇಷಂಟನ್ನು ನೋಡುವ ಡೈರೆಕ್ಷನ್. ಈ ಪೇಷಂಟನ್ನು ನಾವು ಗುಣ ಮಾಡ್ಬೋದಾ, ಗುಣ ಮಾಡಲಿಕ್ಕೆ ಆಗೋದಿಲ್ವಾ, ಅದ ಇಂಟೆಂಟ್. ಫಸ್ಟ್ ಇಂಟೆಂಟ್ ಅದು ಡಿಸೈಡ್ ಮಾಡೋದು. ಯಾವುದೇ ಕ್ಯಾನ್ಸರ್ ಫಸ್ಟ್ ಸ್ಟೇಜಿಂಗಲ್ಲಿ ಆ ಇಂಟೆಂಟ್ ಡಿಸೈಡ್ ಆಗುತ್ತೆ. ಸ್ಟೇಜ್ 4 ಕೋಲನ್ ಕ್ಯಾನ್ಸರನ್ನು ನಾವು ಖಂಡಿತ ಫಸ್ಟೇ ಕ್ಯೂರೇಟಿವ್ ಇಂಟೆಂಟ್ ಅಂತ ಹಾಕ್ತೀವಿ. ಕ್ಯೂರೇಟಿವ್ ಇಂಟೆಂಟ್ ಅಂತ ಅರ್ಥ ಏನಂದರೆ ಇವರನ್ನ ನಾವು ಗುಣ ಮಾಡಲಿಕ್ಕೆ ಸಾಧ್ಯ ಉಂಟು. ಓಕೆ, ಹಾಗೆ ನೋಡ್ತೀವಿ, ನಾವು ಅಗ್ರೆಸಿವ್ ಆಗಿ ನೋಡ್ತೀವಿ. ಓಕೆ, ಇಟ್ಸ್ ನಾಟ್ ಲೈಕ್ ಹೋಪ್ಲೆಸ್ ಸಿನಾರಿಯೋ. ರೈಟ್. ಓಕೆ, ಇಷ್ಟೊತ್ತು ನಾವು ಕರುಳಿನ ಕ್ಯಾನ್ಸರ್ ಕುರಿತಾಗಿ ಮಾತನಾಡಿದ್ವಿ. ಇನ್ನು ಗುದನಾಳದ ಕ್ಯಾನ್ಸರ್, ರೆಕ್ಟಲ್ ಕ್ಯಾನ್ಸರ್ ಬಗ್ಗೆ ಮಾತನಾಡೋದಾದ್ರೆ ಮ್ಯಾಮ್ ಏನು ಹೇಳ್ತೀರಿ, ಹೇಗೆ ಡಿಫ್ರೆನ್ಸ್ ಇದು? ಸೊ ಈಗ ನಾವು ಕರುಳಲ್ಲಿ ವಾಟ್ ವಿ ಹ್ಯಾವ್ ಅಂಡರ್ಸ್ಟುಡ್, ಕರುಳಲ್ಲಿ ಮೋಷನ್ ಫಾರ್ಮ್ ಆಗಿದೆ ಆಯ್ತಲ್ಲ. ಸೊ ಈಗ ಅದು ಹೊರಗೆ ಬರಬೇಕು. ಸೊ ಒಂದು ಗುದನಾಳ, ಅದಾದ ನಂತರ ಗುದದ್ವಾರ. ಓಕೆ, ಸೊ ಅಲ್ಲಿಂದ ರೆಕ್ಟಮಿಂದ ಬಂದು ಏನಲ್ ಕೆನಾಲ್ ಓಪನಿಂಗ್. ಸೊ ಇದು ನಮ್ಮ
ಎಂತ ಹೇಳ್ತಾರೆ, ಐ ಡೋಂಟ್ ನೋ ಕನ್ನಡ ವರ್ಡ್ ಫಾರ್ ಪೆಲ್ವಿಸ್, ಐ ಆಮ್ ಸಾರಿ, ಓಕೆ ಬಟ್ ನಮ್ಮ ಕೆಳಗೆ ಭಾಗದಲ್ಲಿ ಇರುವಂಥದ್ದು ಇದು. ಸೊ ಅದರ ಅಕ್ಕಪಕ್ಕದಲ್ಲಿ ತುಂಬಾ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಉಂಟು. ಸೊ ಈಗ ಹೆಂಗಸರಲ್ಲಿ ಅವರ ಗರ್ಭಕೋಶಗಳು, ಹೌದು, ಆ್ಯಂಡ್ ಗಂಡಸರಲ್ಲಿ ಇದು ಮೂತ್ರ ಹೋಗುವ ಬ್ಲ್ಯಾಡರ್ ಏನಿರುತ್ತೆ ಅದು ಹತ್ತಿರದಲ್ಲೇ ಇರ್ತದೆ, ಪ್ರಾಸ್ಟೇಟು ಹತ್ತಿರದಲ್ಲಿ ಇರುತ್ತೆ. ಸೊ ಅಷ್ಟೇ ಅಲ್ಲ, ಈಗ ಗುದದ್ವಾರದ ಅರೌಂಡ್ ಈಗ ನಮಗೆ ಮೋಷನ್ ಬಂದರೆ ಮೋಷನ್ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಒಂದು ಮಸಲ್ ಏನಿರುತ್ತೆ ಅಲ್ಲ ಅದು ಅಲ್ಲೇ ಇರುತ್ತೆ. ಸೊ ಈ ಕ್ಯಾನ್ಸರ್ ಅಲ್ಲಿ ಬಂದಾಗ ಅದು ಹೋಗಿ ಅಲ್ಲಿಗೆ ಸಹ ಹೋಗಿ ಅದನ್ನು ಸಹ ಇನ್ವಾಲ್ವ್ ಆಗಿದ್ದರೆ, ಸೊ ಆಗ ಈಗ ಮೋಷನ್ ಕಂಟ್ರೋಲಿಗೆ ಮತ್ತು ಆಪ್ರೇಷನಿಗೆಲ್ಲ ಸ್ವಲ್ಪ ಬೇರೆ ಥರನೇ ನಾವು ನಮ್ಮ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಓಕೆ. ಸೊ ಆ ರೀತಿಯಲ್ಲಿ ಐ ಥಿಂಕ್ ಈ ರೆಕ್ಟಲ್ ಕ್ಯಾನ್ಸರ್ ಸ್ವಲ್ಪ ಒಂದು ರೀತಿಯಲ್ಲಿ ಕೋಲಾನ್ ಕ್ಯಾನ್ಸರಿಂದ ಸ್ವಲ್ಪ ಬೇರೆ ಥರ ಬಿಹೇವ್ ಸಹ ಮಾಡುತ್ತೆ. ಎಂತಕ್ಕಂದರೆ ಅದರ ಟ್ರೀಟ್ಮೆಂಟ್ ಸಹ ಸ್ವಲ್ಪ ಬೇರೆ ಥರ ಹೋಗಬೇಕಾಗುತ್ತೆ. ನಾವು ಈಗ ಹೇಗೆ ಕೋಲಾನ್ ಕ್ಯಾನ್ಸರಲ್ಲಿ ಲೋಕಲೈಸ್ ಡಿಸೀಸ್ ನೋಡಿದ್ವಿ, ಮೆಟಾಸ್ಟೆಟಿಕ್ ಡಿಸೀಸ್, ಹೆಚ್ಚು ಮಟ್ಟಾಗಿ ಯು ಆರ್ ಟಾಕಿಂಗ್ ಅಬೌಟ್ ಸರ್ಜರಿ. ಫಸ್ಟಿಗೆ ಸರ್ಜರಿ ಮಾಡಿ ಮತ್ತೆ ಕೀಮೋಥೆರಪಿ ಕೊಡುವ ಉದ್ದೇಶ ಇರುತ್ತೆ ಲೋಕೋ ರೀಜನಲ್ ಡಿಸೀಸಲ್ಲಿ. ಬಟ್ ರೆಕ್ಟಲ್ ಕ್ಯಾನ್ಸರ್ ಬಂದಾಗ ಅದು ಸ್ವಲ್ಪ ನಾವು ಬೇರೆ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಇದೆಲ್ಲ ಈ ಕ್ರಿಟಿಕಲ್ ಸ್ಟ್ರಕ್ಚರ್ಸ್ ಅದರ ಅಕ್ಕಪಕ್ಕ ಇರುವ ಕಾರಣದಿಂದಾಗಿ. ಸೊ ದಟ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ರೆಕ್ಟಲ್ ಆ್ಯಂಡ್ ಕೋಲಾನ್ ಕ್ಯಾನ್ಸರ್. ಓಕೆ, ಇವಾಗ ಇದರಲ್ಲಿ 4th ಸ್ಟೇಜ್ ಅಂತ ಬಂದಾಗ ಹೇಗೆ ಕ್ಯೂರಿಂಗ್ ಹೇಗೆ ಮಾಡ್ತೀರಿ, ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ? ಸ್ಟೇಜ್ 4 ಕೋಲೋರೆಕ್ಟಮ್ ನಾವು ಜೊತೆಗೆ ಇಡ್ತೀವಿ. ಇದರಲ್ಲೂ ಸೇಮ್ ಕೋಲೋನ್ ಥರನೇ ರೆಕ್ಟಮ್ ಅಲ್ಲೂ ಕೂಡ ಲಿವರಿಗೆ ಹೊರಡಿದ ಮೇಲೆ, ಲಂಗ್ಸ್ಗೆ ಹೊರಡಿದ ಮೇಲೆ ನಾವು ಕ್ಯೂರೇಟಿವ್ ಇಂಟೆಂಟ್ ಎಲ್ಲ ಇಡ್ತೀವಿ. ನಾನು ಈ ಥರ ಹೇಳಿಲ್ಲ ಎಲ್ಲ ಸ್ಟೇಜ್ 4 ಕೋಲೋರೆಕ್ಟಲ್ ಕ್ಯಾನ್ಸರ್ ನಾವು ಗುಣ ಮಾಡ್ಬೋದು ಅಂತ ನಾವು ಹೇಳಿಲ್ಲ. ಅದೇ ನಾವು ಅದೇ ಹೇಳ್ತಾ ಇರೋದು, ಪ್ರತಿ ಪೇಷಂಟಿಗೆ ಯಾವುದೇ ಕ್ಯಾನ್ಸರ್ ಆಗಲಿ. ಇನ್ನೊಂದು ವಿಷಯ, ಈ ಟೈಮಲ್ಲಿ ನಾನು ಇನ್ನೊಂದು ವಿಷಯ ಹೇಳ್ತೀನಿ. ಒಂದು ಕಾಮನೆಸ್ಟ್ ಸಿನಾರಿಯೋ ದಟ್ ವಿ ಫೇಸ್ ಇನ್ ದಿ OPD ಎವ್ರಿ ಡೇ. ಡಾಕ್ಟರ್, ನಮ್ಮದು ಅತ್ತಿಗೆ ಇದೇ ಕ್ಯಾನ್ಸರ್ ಇತ್ತು, ಇದೇ ಸ್ಟೇಜ್ ಇತ್ತು, ಅವರಿಗೆ ಫಸ್ಟು ಈ ಥರ ಮಾಡಿದರು, ನೀವು ಈ ಥರ ಹೇಳ್ತಾ ಇದ್ದೀರಿ. ನಮ್ಮ ಪಕ್ಕದ ಮನೆಯವರಿಗೆ ಇದೇ ಸ್ಟೇಜ್ ಇತ್ತು, ಇದೇ ಕ್ಯಾನ್ಸರ್ ಇತ್ತು, ಅವರಿಗೆ ಫಸ್ಟ್ ಕೀಮೋ ಕೊಟ್ಟರು, ನೀವು ಫಸ್ಟ್ ರೇಡಿಯೇಷನ್ ಅಂತ ಹೇಳ್ತಾ ಇದ್ದೀರಿ. ಇದು ನೀವು ಅರ್ಥ ಮಾಡ್ಕೊಳ್ಬೇಕು. ನಾವು ಇಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ 15 ವರ್ಷ ಓದಿದ್ದೀವಿ, ಒಂದರಲ್ಲ ಎರಡಲ್ಲ, 15 ವರ್ಷ ಓದಿ ಇಲ್ಲಿ ಈ ಪೊಸಿಷನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ. ನಾವು ಇಬ್ಬರು ಒಂದು ಪೇಷಂಟಿಗೆ ನಾವು ಒಟ್ಟಿಗೆ ಒಬ್ಬರಾಗಿ ಡಿಸಿಷನ್ ತಗೊಳ್ಳೋದಿಲ್ಲ. ಒಂದು ಪೇಷಂಟ್ ಬಂದರೆ ನಾನು ಮೇಡಮ್ ಹತ್ರ ಡಿಸ್ಕಸ್ ಮಾಡ್ತೀನಿ, ಮೇಡಮ್ ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ. ಒಂದು ಟೀಮ್ ಆಗಿ ನಾವು ಕೆಲಸ ಮಾಡಿ ಯಾವುದು ಆ ಪೇಷಂಟಿಗೆ ಪರ್ಟಿಕ್ಯುಲರ್ ಕ್ಯಾನ್ಸರಿಗೆ ಆ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಯಾವುದೇ ಬೆಸ್ಟ್ ಟ್ರೀಟ್ಮೆಂಟ್ ಪಾಸಿಬಲು ಅದನ್ನು ನಾವು ಒಂದು ಟೀಮ್ ಆಗಿ ಡಿಸೈಡ್ ಮಾಡಿ ಒಟ್ಟಿಗೆ ಡಿಸೈಡ್ ಮಾಡ್ತೀವಿ. ಸೊ ಈ ಥರ ಇರುವಾಗ 1+1 = 2 ಆ ಥರ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಸೊ ಪಕ್ಕದ ಮನೆಯವರು ಅದೆಲ್ಲ ನೀವು ಬಿಡಬೇಡಿ. ಬಟ್ ನಾವು ಕಾಮನ್ ಆಗಿ ಹೇಳ್ತಾ ಇರೋದು, ಸ್ಟೇಜ್ 4 ಕೋಲೋರೆಕ್ಟಲ್ ಕ್ಯಾನ್ಸರ್ ನಾವು ಎಲ್ಲ ಸ್ಟೇಜ್ 4 ಕೋಲೋರೆಕ್ಟಲ್ ಕ್ಯಾನ್ಸರ್ಗೂ ನಾವು ಗುಣ ಮಾಡ್ತೀವಿ ಅಂತಲೂ ಹೇಳ್ತಾ ಇಲ್ಲ. ಗುಣ ಮಾಡಬಹುದು, ಅದಕ್ಕೆ ಸಾಧ್ಯ ಇರುತ್ತೆ. ಸ್ಟೇಜ್ 4 ಕೋಲೋರೆಕ್ಟಲ್ ಕ್ಯಾನ್ಸರಲ್ಲಿ ಅದು ಪ್ರತಿ ಪೇಷಂಟಿಗೆ ಅದು ಎಷ್ಟು ಸ್ಪ್ರೆಡ್ ಆಗಿದೆ, ಎಲ್ಲೆಲ್ಲ ಸ್ಪ್ರೆಡ್ ಆಗಿದೆ, ಪೇಷಂಟಿದು ಜನರಲ್ ಕಂಡೀಷನ್ ಹೆಂಗಿದೆ ಅಂತ ಎಲ್ಲ ಡಿಸೈಡ್ ಮಾಡಿ ಆ ಕ್ಯಾನ್ಸರಿಂದ ಆ ಗಡ್ಡೆದಿಂದ ಪೇಷಂಟಿಗೆ ಏನಾದರೂ ಇಮಿಡಿಯೇಟ್ಲಿ ತೊಂದರೆ ಏನಾದರೂ ಆಗ್ತಾ ಉಂಟಾ ಇದೆಲ್ಲ ನೋಡಿ ಒಂದು ಟೀಮ್ ಡಿಸೈಡ್ ಮಾಡುತ್ತೆ. ಸ್ಟೇಜ್ 4 ರೆಕ್ಟಲ್ ಕ್ಯಾನ್ಸರನ್ನು ಗುಣ ಮಾಡಬಹುದು. ಎಸ್, ಯಾಕಂತ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯನು ಡಿಫ್ರೆಂಟ್. ಇವಾಗ 5 ಬೆರಳಿದೆ, 5 ಬೆರಳು ಕೂಡ ಡಿಫ್ರೆಂಟ್ ಇರುತ್ತೆ. ಹಾಗೆಯೇ ಮನುಷ್ಯನ ಪ್ರತಿಯೊಂದು ದೈಹಿಕ ರಚನೆ ಆಗಿರ್ಬೋದು, ಅವರದೊಂದು ಪ್ರಕೃತಿ ಅಂತ ಏನು ಹೇಳ್ತಾರೆ, ಇದೆಲ್ಲನೂ ಡಿಫ್ರೆಂಟ್ ಆಗಿರೋ ಕಾರಣ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂಥ ಒಂದು ಸೂಕ್ಷ್ಮತೆ ಇರುತ್ತೆ. ಅದನ್ನೆಲ್ಲ ವೈದ್ಯರು ಗಮನಿಸಿಕೊಂಡೇ ಇಲ್ಲಿ ಚಿಕಿತ್ಸೆಯನ್ನು ಕೊಡಬೇಕು. ಸೊ ದಯವಿಟ್ಟು ಯಾರು ಕೂಡ ಕನ್ಫ್ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಮುಂದುವರಿಸುವ ಡಾಕ್ಟರ್, ಈಗ ನಿಮ್ಮನ್ನು ಕೇಳೋದಾದರೆ, ಇವಾಗ ಬೇರೆ ಬೇರೆ ಸ್ಟೇಜಸ್ ಇದೆ ರೆಕ್ಟಲ್ ಕ್ಯಾನ್ಸರಲ್ಲಿ. ಈ ಸ್ಟೇಜಸ್ಗಳಿಗೆ ಯಾವೆಲ್ಲ ರೀತಿಯಾದಂಥ ಟ್ರೀಟ್ಮೆಂಟ್ ಇದೆ, ಜೊತೆಗೆ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ ಹೇಗೆ? ಈಗ ನಾವು ರೆಕ್ಟಲ್ ಕ್ಯಾನ್ಸರ್ಸಲ್ಲಿ ಏನಾಗುತ್ತೆ ಅಂದರೆ, ನಾವು ಈಗ ರೆಕ್ಟಮನ್ನೇ ನಾವು 3 ಭಾಗದಲ್ಲಿ ಡಿವೈಡ್ ಮಾಡ್ತೇವೆ. ಓಕೆ. ಸೊ ಈಗ ಅಪ್ಪರ್, ಮಿಡಲ್, ಲೋವರ್. ಇದು ಯಾಕೆ ಇಂಪಾರ್ಟೆಂಟ್, ನಾನು ಮುಂಚೆ ಹೇಳಿದಾಗೆ ನಮ್ಮ ಈ ಕಾಂಟಿನೆನ್ಸ್ ಅಂದರೆ ನಮ್ಮ ಮೋಷನ್ ತಡೆಯುವಿಕೆ, ನಮ್ಮ ವಾಲಂಟರಿ ಎಫರ್ಟ್ ಏನಿರುತ್ತೆ ಆ ಮಸಲಿಂದ ಇರುತ್ತೆ. ಸೊ ಈ ಮಸಲ್ ಇನ್ವಾಲ್ವ್ಮೆಂಟ್ ಇರುವ ಕಾರಣಗಳು ಮತ್ತು ಈಚೆ ಅಕ್ಕಪಕ್ಕ ಇರುವ ಎಲ್ಲ ಅಂಗಗಳು ಏನಿರುತ್ತೆ, ಸೊ ಅದನ್ನು ಸ್ವಲ್ಪ ಸೇವ್ ಮಾಡಬೇಕಂದಾಗ, ಯಾಕಂದರೆ ಮುಂದೆ ಆಪ್ರೇಷನ್ ಮಾಡಿದ ನಂತರ ಅವರಿಗೆ ಕಾಂಟಿನೆನ್ಸ್ ತಗೊಂಡು ಇರ್ಬೋದಾ, ಇಲ್ಲದಿದ್ದರೆ ಕಾಂಟಿನೆನ್ಸ್ ಮಾಡಲಿಕ್ಕೆ ಅಂದರೆ ಪೀಪಲ್ ವುಡ್ ಹ್ಯಾವ್ ಹರ್ಡ್ ಅಬೌಟ್ ಸಮಥಿಂಗ್ ಕಾಲ್ಡ್ ಸ್ಟೋಮಾ.
ಓಕೆ. ಅಂದರೆ ಮೋಷನ್ ಹೊರಗೆ ಅಂದರೆ ಮೋಷನ್ ಮಾಡುವಂಥದ್ದು ನಾವು ಹೊರಗಡೆ ಹೊಟ್ಟೆಯಲ್ಲಿ ಆ ಥರ ತಂದು ಬರುವಂಥದ್ದು. ಓಕೆ. ಸೊ ಅದಕ್ಕೆ ಈ ಲೋವರ್ ರೆಕ್ಟಲ್ ಕ್ಯಾನ್ಸರ್ಸಲ್ಲಿ ಸ್ವಲ್ಪ ಅದೊಂದು ಒಂದು ಸಮಸ್ಯೆ ಬರುತ್ತೆ. ಓಕೆ. ಬಟ್ ಈ ಅಪ್ಪರ್ ರೆಕ್ಟಲ್ ಕ್ಯಾನ್ಸರ್ಸ್, ಮಿಡಲ್ ರೆಕ್ಟಲ್ ಕ್ಯಾನ್ಸರ್ಸ್ ಆ್ಯಂಡ್ ಲೋವರ್ ರೆಕ್ಟಲ್ ಕ್ಯಾನ್ಸರ್ಸಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಬಂದಾಗ ಮೇ ಬಿ ಅಟ್ಲೀಸ್ಟ್ ಅಪ್ಪರ್ ರೆಕ್ಟಲಲ್ಲಿ ಡೈರೆಕ್ಟ್ಲಿ ಸರ್ಜರಿಗೆ ಹೋಗ್ತಾರೆ. ಅದಾದ ನಂತರ ಹಾಗೆ ಕೊಲಾನಲ್ಲಿ ಹೇಗೆ ನಾವು ಅದರ ನಂತರ ಏನು ನೋಡ್ತೇವೆ, ಏನು ರಿಗಾರ್ಡಿಂಗ್ ನೀವು ಬಯೋಪ್ಸಿ ರಿಪೋರ್ಟಲ್ಲಿ ಏನು ಬರ್ತದೆ ಅದರ ಪ್ರಕಾರ ಒಂದು ಮಲ್ಟಿಡಿಸಿಪ್ಲಿನರಿ ಟೀಮ್, ಒಂದು ಮೆಡಿಕಲ್ ಆಂಕಾಲಜಿಸ್ಟ್ ಅವರೊಟ್ಟಿಗೆಲ್ಲ ಕೂತು ದೆನ್ ವಿ ವಿಲ್ ಪ್ಲಾನ್ ದ ನೆಕ್ಸ್ಟ್ ಕೀಮೋಥೆರಪಿ ಏನು ಹೇಳಿ. ಓಕೆ. ಸೊ ಬಟ್ ಇಫ್ ಯು ಹ್ಯಾವ್ ಸಮಥಿಂಗ್, ಇನ್ನೊಂದು ಅಂದರೆ ಯು ವಿಲ್ ಡೂ ಸಮ್ ಇನ್ವೆಸ್ಟಿಗೇಷನ್ಸ್. ಈ ರೆಕ್ಟಲ್ ಕ್ಯಾನ್ಸರ್ಸಲ್ಲಿ ಸಿ ಟಿ ಮಾಡಿದರೆ ಸಾಲದು. ವಿ ಹ್ಯಾವ್ ಟು ಡೂ ಸಮಥಿಂಗ್ ಕಾಲ್ಡ್ ಎಸ್ MRI ರೆಕ್ಟಮ್ ಒಂದು ಇಂಪಾರ್ಟೆಂಟ್. ಓಕೆ. ಸೊ MRI ಮಾಡಿ ಅದರಲ್ಲಿ ನಾವು ಎಂಥ ಸ್ಟೇಜ್ ಹೇಳಿ ನೋಡಿದ ನಂತರ ಯೂಶ್ವಲಿ ಕೆಲವೊಮ್ಮೆ ಇಲ್ಲಿ ಬರುವಂಥ ಪೇಷಂಟ್ಸ್ ಯೂಶ್ವಲಿ ಅಷ್ಟು ಅರ್ಲಿ ಸ್ಟೇಜಲ್ಲಿ ಬರುವಂಥವರಲ್ಲ. ಸೊ ಆ ಸ್ಟೇಜಲ್ಲಿ ಬಂದಿರ್ತಾರೆ, ಅಲ್ಲಿ ಸ್ವಲ್ಪ ಲಿಂಫ್ ನೋಡ್ ಸ್ಪ್ರೆಡ್ ಆಗಿ ಆ ಥರ ರೀತಿ ಇದ್ದಾಗ ಸೊ ದ ಪೇಷಂಟ್ ವಿಲ್ ರಿಕ್ವೈರ್ ಕೀಮೋಥೆರಪಿ ವಿತ್ ರೇಡಿಯೇಷನ್ ಥೆರಪಿ. ಸೊ ಆ್ಯಂಡ್ ಇದು ಯೂಶ್ವಲಿ ಒಂದು 5 ವಾರದ್ದು ಈ ಟ್ರೀಟ್ಮೆಂಟ್ ಆಗುತ್ತೆ. ಅದಾದ ನಂತರ ಅದು ಏನಕ್ಕೆ ರೇಡಿಯೇಷನ್ ಇಂಪಾರ್ಟೆಂಟ್ ಅಂದರೆ, ಒನ್ ಬಿಕಾಸ್ ಅಲ್ಲಿ ಲೋಕಲ್ ಸ್ಪ್ರೆಡ್ ಆಗೋದು ಜಾಸ್ತಿ ಆ್ಯಂಡ್ ಲೋಕಲ್ ರೆಕರೆನ್ಸ್ ಅಂದರೆ ಪುನಃ ಅದೇ ಜಾಗದಲ್ಲಿ ಬರುವಂಥದ್ದು ಜಾಸ್ತಿ. ಅದಕ್ಕೆ ಈ ರೇಡಿಯೇಷನ್ ಕೊಡ್ತಾರೆ. ರೇಡಿಯೇಷನ್ ಏನು ಮಾಡುತ್ತೆ, ಅದು ಕರಗಿಸ್ತದೆ. ಈ ರೇಡಿಯೇಷನ್ ಇದು ಆ್ಯಕ್ಚುಯಲ್ ಇಫೆಕ್ಟ್ ಸ್ವಲ್ಪ ಜಾಸ್ತಿನೇ, ಅಂದರೆ ಆ್ಯಕ್ಚುಯಲ್ ಕ್ಯಾನ್ಸರ್ ಸೆಲ್ಸಿಗೆ ಇಫೆಕ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಅದಕ್ಕೆ ಅದು ಮಾಡಿದ ನಂತರ, ರೇಡಿಯೇಷನ್ ಕೊಟ್ಟ ನಂತರ ಪುನಃ ಇನ್ನೊಂದು 6 ವಾರದಿಂದ 10 ವಾರ ಕಾದು ಪುನಃ ಸ್ಕ್ಯಾನ್ ಮಾಡಿ ನೋಡಿ ಮತ್ತೆ ಸರ್ಜರಿ ಮಾಡುವಂಥದ್ದು. ಓಕೆ. ಅದು ಸ್ವಲ್ಪ ಅದು ಸರ್ಜರಿ ಮಾಡಿ ಅಲ್ಲೇ ಮುಗ್ದದಲ್ಲ ಅದು. ಸೊ ಅದಾದ ನಂತರ ಪುನಃ ಅದು ಬಯೋಪ್ಸಿಗೆ ಅಂದರೆ ಹಿಸ್ಟೋಪಥಾಲಜಿಗೆ ಏನು ಹೋಗಿರ್ತದೆ ಲ್ಯಾಬಿಗೆ, ಆ ಲ್ಯಾಬ್ ಇದು ರಿಪೋರ್ಟ್ ಬಂದ ನಂತರ ಅದರ ನಂತರ ಪುನಃ ಕೀಮೋಥೆರಪಿ ತಗೊಳ್ಬೇಕಾಗಬಹುದು. ಓಕೆ. ಸೊ ಅಂದರೆ ಇಟ್ ಇಸ್ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಹೇಳಿ ಅನಿಸ್ಬೋದು, ಬಟ್ ಅದಾದು ಎಲ್ಲರೂ ಅದನ್ನು ಫಾಲೋ ಮಾಡಿ ಹೆದರದೆ ಅದನ್ನೆಲ್ಲ ಹೇಳಿದ್ದನ್ನು ಸ್ವಲ್ಪ ಅಂದರೆ ಅವರಿಗೆ ಫಾಲೋ ಮಾಡಿ ಅರ್ಥ ಆಗುತ್ತೆ. ಎಲ್ಲರಿಗೂ ಭಯ ಇರ್ತದೆ, ಎಲ್ಲರಿಗೂ ಬೇರೆ ಬೇರೆ ರೀತಿಯ ತೊಂದರೆಗಳು ಇರ್ಬೋದು. ಬಟ್ ಆ್ಯಸ್ ಫಾರ್ ಆಸ್ ಪಾಸಿಬಲ್ ಇದೆಲ್ಲ ರೀತಿಯಲ್ಲಿ ಅವರು ಹೋದರೆ ಅಫ್ಕೋರ್ಸ್ ಈಗ ಮತ್ತೆ ಚೆಕಪ್ಪಿಗೆ ಬಂದು ಸರ್ವೆಲೆನ್ಸಲ್ಲಿ ಇರ್ಬೋದು. ಎಸ್. ಓಕೆ ಸರ್, ಇವಾಗ ಕೀಮೋಥೆರಪಿ ಕೊಟ್ಟರೆ ಸಾಕಾಗುತ್ತಾ ಅಥವಾ ಬೇರೆ ಏನಾದರೂ ಮೆಡಿಸಿನಲ್ಲಿ ಅಡ್ವೈಸ್ ಮಾಡಬೇಕಾಗುತ್ತಾ? ಶಸ್ತ್ರಚಿಕಿತ್ಸೆ ಬೇಕೇ ಹೇಗೆ ಹಾಗೇನಾದ್ರೂ ಇದೆಯಾ? ಯಾವುದಕ್ಕೆ? ರೆಕ್ಟಲ್ ಕ್ಯಾನ್ಸರ್ಗೆ. ಹೌದು. ಕೀಮೋಥೆರಪಿ ಬಿಟ್ಟು ಮೆಡಿಸಿನ್ ಅಂದರೆ ಮೆಡಿಸಿನ್ ಅಲೋಪತಿಯಲ್ಲಿ ನಾವು ಕೀಮೋಥೆರಪಿ ಬಿಟ್ಟು ಬೇರೆ ಯಾವುದು ಮೆಡಿಸಿನ್ ಕೊಡಲ್ಲ. ಓಕೆ. ಬಟ್ ಈಗ ಒಂದು ರೀಸೆಂಟ್ಲಿ ಕಂಡದ್ದು ಒಂದು ಟ್ರಯಲ್ ಮಾಡ್ತಾ ಇದ್ರು. ಆಸ್ಪಿರಿನ್ ಟ್ಯಾಬ್ಲೆಟ್, ನಾವು ಹಾರ್ಟಿಗೆ ತಗೊಳ್ಳೋದು ಆಸ್ಪಿರಿನ್ ಟ್ಯಾಬ್ಲೆಟ್ ತಗೊಂಡ್ರೆ ಈ ಕೋಲೋರೆಕ್ಟಲ್ ಕ್ಯಾನ್ಸರ್ ಕಡಿಮೆ ಆಗ್ಬೋದಾ ಅಂತ ಯೋಚನೆ ಮಾಡಿ ಒಂದು ಟ್ರಯಲ್ ನಡೀತಾ ಇತ್ತು. ಬಟ್ ಅದು ಸ್ವಲ್ಪ ನೆಗೆಟಿವೇ ಬಂತು, ಅಷ್ಟೇನು ಎಫೆಕ್ಟ್ಸ್ ಇಲ್ಲ. ಬಟ್ ಸೊ ಕೀಮೋಥೆರಪಿ ಬಿಟ್ಟು ಬೇರೇನು ಸ್ಪೆಸಿಫಿಕ್ ಮೆಡಿಸಿನ್ಸ್ ಏನೂ ಇರಲ್ಲ ರೆಕ್ಟಲ್ ಕ್ಯಾನ್ಸರ್ಗೆ. ಬಟ್ ಅದೇ ಇದು ಒಂದು ಮಾತ್ರ ಅಲ್ಲ, ಮೆಡಿಸಿನ್ ಮಾತ್ರ ಅಲ್ಲ. ರೆಕ್ಟಲ್ ಕ್ಯಾನ್ಸರ್ is one cancer in the body where the team work is extremely important. ಯಾಕೆಂದರೆ ಆ ಪರ್ಟಿಕ್ಯುಲರ್ ಪೇಷಂಟಿಗೆ ಫಸ್ಟ್ ಕೀಮೋ ಕೊಡಬೇಕಾ, ಆಪ್ರೇಷನ್ ಮಾಡಬೇಕಾ? ಆಪ್ರೇಷನ್ ಯೂಶ್ವಲಿ ಇರುವುದಿಲ್ಲ, ಕೀಮೋ ಮತ್ತು ರೇಡಿಯೇಷನ್ ಒಟ್ಟಿಗೆ ಕೊಡಬೇಕಾ, ಅಥವಾ ಯಾವ ಟೈಪಲ್ಲಿ ರೇಡಿಯೇಷನ್ ಕೊಡಬೇಕು ಅದೆಲ್ಲ ನೋಡಿ ಒಂದು ಡಿಸೈಡ್ ಮಾಡಿ ಒಂದು ಫಸ್ಟೇ ಒಂದು ಟೀಮ್ ಹತ್ರ ಒಂದು ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೆಯದು. ನಾವು ಇನ್ನೊಂದು ಕಾಮನ್ ಪ್ರಾಬ್ಲಮ್ ಒ ಪಿ ಡಿಯಲ್ಲಿ ಫೇಸ್ ಮಾಡ್ತಾ ಇರೋದು, ಪೇಷಂಟ್ಸ್ ಬರ್ತಾರೆ, ನಾವು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ, ನಾವು ಒಂದು 10 ನಿಮಿಷ 15 ನಿಮಿಷ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀವಿ. ಬಟ್ ಇದೆಲ್ಲ ಕೇಳ್ಕೊಂಡು ಅವರಿಗೆ ಹೆದರಿಕೆ ಆಗ್ತದೆ. ಅವರು ಈ ಡಿಸಿಷನ್ ತಗೊಳ್ಳಿಕ್ಕೆ ಅವರು ಇನ್ನೊಂದು ಸ್ವಲ್ಪ ಟೈಮ್ ತಗೊಳ್ತಾರೆ. ಇನ್ನೊಂದು ಆಯಿತು, ಅಲ್ಲಿ ಒಬ್ಬರಿಗೆ ನನಗೆ ಪರೀಕ್ಷೆ ಆದವರು ಇದ್ದಾರೆ, ನಾನು ಅವ್ರ ಹತ್ರ ಕೇಳೋಣ, ಅವರ ಹತ್ರ ಕೇಳು, ಅವರು ಅಂದಾಜು ಇದೇ ಹೇಳ್ತಾರೆ, ಯೂಶ್ವಲಿ ಇದೇ ಪ್ಲ್ಯಾನ್ ಹೇಳ್ತಾರೆ. ಬಟ್ ಇನ್ನೊಂದು ಆ ಟೈಮಲ್ಲಿ ನಂದು ಅತ್ತಿ ಇದು ತಂಗಿಗೆ ಪಕ್ಕದ ಮನೆಯವರು ಈ ಥರ ಹೇಳಿದರು, ಅವರಿಗೆ ಒಂದು ಡಾಕ್ಟರ್ ಕ್ಯೂರ್ ಮಾಡಿದರು, ಅವರ ಹತ್ರ ಹೋಗಿ ಕೇಳೋಣ. ಈ ಥರ ನೀವು ನಿಮ್ಮದಿಗೆ ಕ್ಯಾನ್ಸರ್ ಆಗಬಾರ್ದಿತ್ತು, ಆಯಿತು, ಬಟ್ ಮುಂದೆ ಏನು ಮಾಡಬೇಕಂತ ಹೇಳಿ ಯೋಚನೆ ಮಾಡಿ. ಕ್ಯಾನ್ಸರ್ ಅದು ಮದುವೆ ಥರ ಅಲ್ಲ, ನಾವು ನಿಧಾನವಾಗಿ ಯೋಚನೆ ಮಾಡಿ ಟೈಮ್ ತಗೊಂಡು 2 ವರ್ಷ ತಗೊಂಡು ಡೆಸಿಷನ್ ಮಾಡಿ ಮಾಡುವ ಆ ಥರ ಅಲ್ಲ. ಕ್ಯಾನ್ಸರ್ ಸ್ವಲ್ಪ ಬೇಗ ಹರಡದಂಥ ಕಾಯಿಲೆ, ಒಂದು ಬೇಗ ಬೆಳೆಯುತ್ತೆ. ಸೊ ನೀವು ಖಂಡಿತ ನೀವು 4-5 ಡಾಕ್ಟರ್ಸಲ್ಲಿ ಒಪಿನಿಯನ್ ತಗೊಳ್ಳಿ, 100% ತಗೊಳ್ಳೇಬೇಕು, ಅದು ನಿಮಗೆ ರೈಟ್ಸ್ ಇದೆ, ಅದೇ ಒಳ್ಳೆಯದು ಕೂಡ. ಬಟ್ ಇದಕ್ಕೆ ಈ ಡೆಸಿಷನ್ ತಗೊಳ್ಳಿಕ್ಕೆ ತುಂಬ ಟೈಮ್ ತಗೊಳ್ಳೋದು ಬೇಡ. ಒಂದು ಆದಷ್ಟು ಬೇಗ ಡೆಸಿಷನ್ ತಗೊಳ್ಳೋದು, ಟ್ರೀಟ್ಮೆಂಟ್ ಶುರು ಮಾಡೋದು ಬೆಟರ್.
ಯಾಕೆಂದರೆ ನೀವು ಒಂದು ಡಾಕ್ಟರ್ ಹತ್ರ ಕೇಳುವಾಗ ಸ್ಟೇಜ್ 3 ಇರ್ಬೋದು, ನೀವು ಈ ಥರ ಒಪಿನಿಯನ್ ಕೇಳಿ 1.5 ತಿಂಗಳು ಬಿಟ್ಟು ಹೋಗುವಾಗ ಅದು ಸ್ಟೇಜ್ 4 ಆಗಿರ್ಬೋದು. ಆ ಥರ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಈ ಡೆಸಿಷನ್ ತಗೊಳ್ಳಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದು ಒಳ್ಳೆಯದಲ್ಲ. ಎಸ್, ಆಲ್ರೈಟ್. ಕಾರ್ಯಕ್ರಮವನ್ನು ಆಲ್ಮೋಸ್ಟ್ ಮುಗಿಸುವಂಥ ಹೊತ್ತಾಯಿತು. ಸೊ ಅಭಿಜ್ಞಾ ಮ್ಯಾಮ್, ಏನಾದರೂ ಮೆಸೇಜ್ ನಮ್ಮ ವೀಕ್ಷಕರಿಗೋಸ್ಕರ? ಸೊ ವಾಟ್ ಐ ವಾಂಟ್ ಟು ಟೆಲ್ ಇಸ್, ಕ್ಯಾನ್ಸರ್ ಬಂದಿದೆ, ಹೌದು, ದಟ್ ಇಸ್ ಟ್ರೂ. ಬಟ್ ಅವ್ರು ಹೇಳಿದಾಗೆ ನಿಮ್ಮ ದೇಹ, ನಿಮಗೆ ನಂಬಿಕೆ ಉಂಟು ನಿಮ್ಮ ಯಾವ ಡಾಕ್ಟ್ರಲ್ಲಿ, ಅವ್ರ ಹತ್ರ ಹೋಗಿ, ಬೇಗನೆ ಹೋಗಿ ನಿಮ್ಮ ಡೆಸಿಷನ್, ನೀವು ಅವರು ಏನು ಹೇಳ್ತಾರೆ ಅದನ್ನು ನಂಬಿತಸ್ಥರ ಡಾಕ್ಟ್ರ್ ಹತ್ರ ಹೋಗಿ ನೀವು ಮಾಡಿಕೊಳ್ಳಿ, ನಿಮ್ಮ ಟ್ರೀಟ್ಮೆಂಟ್ ಪಡ್ಕೊಳ್ಳಿ, ಅಷ್ಟೇ. ಎಸ್, ಹಾಗೆಯೇ ಆರೋಗ್ಯವಾದಂತಹ ಆಹಾರವನ್ನು ಸೇವಿಸೋದನ್ನು ಮರಿಬೇಡಿ. ವೆರಿ ಇಂಪಾರ್ಟೆಂಟ್. ಎಸ್, ಥ್ಯಾಂಕ್ ಯು ಸೋ ಮಚ್ ಅಭಿಜ್ಞಾ ಮ್ಯಾಮ್ ಆ್ಯಂಡ್ ಕರಿಷಾ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಬಿಡು ಮಾಡಿಕೊಂಡು ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಇಲ್ಲಿ ಬಂದು ನಮ್ಮ ವೀಕ್ಷಕರಿಗೋಸ್ಕರ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ಕರುಳಿನ ಕ್ಯಾನ್ಸರ್ ಹಾಗೆಯೇ ಗುದನಾಳದ ಕ್ಯಾನ್ಸರ್ ಎರಡೂ ವಿಷಯದ ಕುರಿತಾಗಿ ನಾವು ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡ್ವಿ. ನಾನು ಯಾವಾಗಲೂ ಹೇಳೋದು ಇಷ್ಟೇ, ಕ್ಯಾನ್ಸರ್ ಬಂತು ಅಂತ ಹೇಳಿದ ಕೂಡಲೇ ದಯವಿಟ್ಟು ಹೆದರಬೇಡಿ. ತತ್ಕ್ಷಣ ಇಂಡಿಯಾನ ಆಸ್ಪತ್ರೆಗೆ ಭೇಟಿ ಕೊಡಿ. ಅಲ್ಲಿ ನುರಿತ ವೈದ್ಯರು ನಿಮಗೆ ಬೇಕಾದಂತಹ ಟ್ರೀಟ್ಮೆಂಟನ್ನು ಸಜೆಸ್ಟ್ ಮಾಡ್ತಾರೆ. ಮತ್ತೆ ಟ್ರೀಟ್ಮೆಂಟ್ ತಗೊಳ್ಳೋದು ಬಿಡೋದು ಅದು ನಮ್ಮ ಇಷ್ಟ. ಆದರೆ ಕ್ಯಾನ್ಸರ್ ಬಂತು ಅಂತ ಹೇಳಿದ ಕೂಡಲೇ ಆಯಿತು, ನನ್ನ ಜೀವನ ಮುಗೀತು ಅಂತ, ಇನ್ನು ಇದಕ್ಕೆ ದುಡ್ಡು ಖರ್ಚಾಗ್ತದೆ, ನಾನು ಯಾಕೆ ಖರ್ಚು ಮಾಡಲಿ, ನಾನು ಚಿಕಿತ್ಸೆಗೆ ಹೋಗೋದಿಲ್ಲ ಅಂತ ದಯವಿಟ್ಟು ಕೂತ್ಕೊಳ್ಬೇಡಿ. ಯಾಕೆಂದರೆ ಈಗ ಆ ಒಂದು ವೈಜ್ಞಾನಿಕ ಒಂದು ಬದಲಾವಣೆಯಿಂದಾಗಿ, ಒಂದು ಆಧುನಿಕ ಒಂದು ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಇವಾಗ ಒಂದು ವೈದ್ಯಕೀಯ ರಂಗದಲ್ಲಿ ಬಹಳಷ್ಟು ಬದಲಾವಣೆ ಆಗ್ತಾ ಇರುವಂಥ ಕಾರಣದಿಂದಾಗಿ ಹಲವಾರು ಕಠಿಣ ಸಮಸ್ಯೆಗಳನ್ನು ಕೂಡ ಇಲ್ಲಿ ಸಾಲ್ವ್ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಇಂಡಿಯಾನ ಆಸ್ಪತ್ರೆಗೆ ಭೇಟಿ ಕೊಡಿ. ಸೊ ಇನ್ನೂ ಹೆಚ್ಚಿನ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ದೈಜ್ ವರ್ಲ್ಡ್ 24x7.